ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಶನಿವಾರದ ವಿಶೇಷ ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ದಿವ್ಯಾ ಲೋಡ್. ಯಾರಿದ್ದಾರೆ ನಮ್ಮ ಜೊತೆ ತಮ್ಮೆಲ್ಲರಿಗೂ ತಿಳಿದೇ ಇದೆ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾ ಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು. ಗುರುಜಿ ನಮಸ್ಕಾರ. ತಮ್ಗೆ ಶನಿವಾರದ ವಿಶೇಷ ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ತೆ ಶಂಕರ. ಗುರುಜಿ, ಶನಿವಾರ ಅಂದ್ರೇನೆ ನಮ್ಮೆಲ್ಲರಿಗೂ ತುಂಬಾ ಖುಷಿ ವಿಚಾರ. ಅಂದ್ರೆ ಬಹಳಷ್ಟು ವಿಶೇಷ ಮಾಹಿತಿಯನ್ನ ಸ್ಪೆಷಲಿ ಗುರುಜಿ ತಂದಿರ್ತಾರೆ ಅಂತ. ಆದ್ರೆ ಅದಕ್ಕೂ ಮುನ್ನ ಒಂದು ಸ್ಪೆಷಲ್ ಕಾಲ್ ಸಿದ್ಧವಾಗಿದೆ. ಯಾಕಂದ್ರೆ ಆಸ್ಟ್ರೇಲಿಯಾ ಇಂದ ಕರೆ ಮಾಡಿ ಕಾಯ್ತಾ ಇದ್ದಾರೆ. ಮೆಲ್ಬೋರ್ನ್ ನಲ್ಲಿ ಇರ್ತಾರಂತೆ ಇವರು. ಹಲೋ ಹಲೋ ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ವಿದ್ಯಾ ಶ್ರೀನಿವಾಸ್ ಅಂತ. ಆಹಾ, ವಿದ್ಯಾ ಅವರೇ, ತುಂಬಾನೇ ಖುಷಿ ಆಯ್ತು. ಬಹು ದೂರದಿಂದ ನೀವು ಕರೆಯನ್ನ ಮಾಡಿದ್ದಕ್ಕಾಗಿ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಮಗ ಶ್ಯಾಮ್ ಶ್ರೀನಿವಾಸ್ ಅಂತ. ಹೌದಾ, ಸರಿ. ಅವ್ರು ಹುಟ್ಟಿದ ದಿನಾಂಕ 24th May 2000. ಸಮಯ 12:31 PM. ಇದು ಮೆಲ್ಬೋರ್ನ್ ಟೈಮ್. ಹೌದಾ, ಸರಿ. 1ರಿಂದ 12ರೊಳಗೆ ಒಂದು ಸಂಖ್ಯೆಯನ್ನ ಹೇಳಿಮಾ. 1. ವಿದ್ಯಾ ಅವರೇ, ತುಂಬಾ ಖುಷಿ ಆಯ್ತು. ಹಾಗೆ ಕಾರ್ಯಕ್ರಮ ನೋಡ್ತಾ ಇರ್ತೀರಾ ದಿನಾನು? ತುಂಬಾ ನೋಡ್ತಾ ಇರ್ತೀನಿ. ನಾನು ಗುರುಜಿ ಅವ್ರದ್ದು ಫ್ಯಾನ್. ಯೂಟ್ಯೂಬ್ ಅಲ್ಲಿ ಐಲ್ ಬಿ ಫಾಲೋಯಿಂಗ್ ಇಟ್ ಅಪ್. ಓ, ತುಂಬಾ ಶ್ಯಾಮ್ಗೆ ಗುರುಜಿ ಅಂದ್ರೆ ತುಂಬಾ ಇಷ್ಟ. ಹೌದಾ? ಅದು ಇಷ್ಟು ಚಿಕ್ಕ ವಯಸ್ಸಿಗೆನೆ? ಹೌದು, ಖುಷಿ ಆಯ್ತು. ಗುರುಜಿ ಹತ್ರ ಏನೋ ಇದೆ ಸ್ಪೆಷಾಲಿಟಿ ಅಂತ ಹೇಳ್ತಾ ಇರ್ತಾನೆ. ಗುರುಜಿನೇ ಇದ್ದಾರೆ. ವಿ ಕನ್ನಡ ಟಿವಿ ಅವ್ರಿಗೆ ಗುರುಜಿ ಅವ್ರನ್ನ ಮೆಲ್ಬೋರ್ನ್ ಕಳಿಸ್ಲೇಬೇಕು ಅಂತ ರಿಕ್ವೆಸ್ಟ್. ವೆರಿ ಸ್ವೀಟ್ ರಿಕ್ವೆಸ್ಟ್ ಗುರುಜಿ. ಇದು ಗುರುಜಿನೇ ಇದ್ದಾರೆ, ಮಾತಾಡಿಮ್ಮ. ಅಮ್ಮ ನಮಸ್ತೆ. ನಮಸ್ತೆ ತಾಯಿ. ನಮಸ್ತೆ. ನಮಸ್ಕಾರ ಗುರುಜಿ. ನಮಸ್ತೆ. ನೋಡಿ, ನಿಮ್ಮ ಹತ್ರ ತುಂಬಾ ಖುಷಿಯಾಗಿದ್ದೀನಿ. ಹೌದು, ತುಂಬಾ ಯಾವಾಗ್ಲೂ ನಿಮ್ಮ ಪ್ರೋಗ್ರಾಮ್ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀನಿ. ಅಚ್ಚಾ. ಕೆಲವೆಲ್ಲ ನೀವ್ ಹೇಳೋದೆಲ್ಲ ನನಗೆ ತುಂಬಾನೇ ಇಷ್ಟ. ಇರ್ಲಿ. ನೋಡಿ, ನೀವು ಹೇಳ್ತಿದ್ರಿ ಆಗ್ಲಿ ನಿಮ್ಮ ಮಗ ಈ ಕಾರ್ಯಕ್ರಮ ತುಂಬಾ ಮೆಚ್ಕೊಂಡಿದ್ದಾನೆ ಅಂತ. ಅಂದ್ರೆ ಸಂಸ್ಕಾರ, ಒಂದು ಪೂಜೆ ಪುನಸ್ಕಾರ, ವ್ರತ ನಿಯಮ, ದೇವರು, ನಂಬಿಕೆ, ಅಮ್ಮ ಅಪ್ಪ, ಅಣ್ಣ, ಪ್ರೀತಿ, ಪ್ರೇಮ, ಒಲವು, ಅದೆಲ್ಲವೂ ಇಷ್ಟು ಚಿಕ್ಕ ವಯಸ್ಸಿಗೆ ಬರಬೇಕು ಅಂದ್ರೆ ಆ ಒಂದು ದೊಡ್ಡ ಮಾವಿನ ಮರದಲ್ಲಿರ್ಬೇಕು. ಆ ಮಾವಿನ ಮರ ನೀವೇ. ಸೊ ನಿಮ್ಮಲ್ಲಿ ಇದೆ, ಅದರ ಒಂದು ಫಲ ಖಂಡಿತ ಇದೆ. ನೊಂದಿದ್ದೀರಾ. ದೂರದಲ್ಲಿದ್ರೂ ಕೂಡ ತುಂಬಾ ನೊಂದಿದ್ದೀರಾ. ಯಾಕೋ ಒಂಟಿತನ. ಹೌದು ಅಲ್ವೋ? ಯಾಕಂದ್ರೆ ಇಂಡಿಯಾನೇ ಅಲ್ವಾ ಗುರುಜಿ? ಭಾರತವೇ ಆದ್ರೂ ಕೂಡ ಎಲ್ಲವೂ ಇದ್ರೂ ಕೂಡ ಏನೂ ಇಲ್ಲದಂತ ಒಂದು ಛಾಯ ನಿಮಗೆ. ನಿಮ್ಮ ಮಗನಿಗೆ ಸ್ವಲ್ಪ ಡಸ್ಟ್ ಅಲರ್ಜಿ, ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಈ ತರದ್ದು ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥದ್ದಾಗುತ್ತೆ. ಇಸ್ ಅ ಜೀನಿಯಸ್, ನಾಟ್ ಟು ವರಿ, ವೆರಿ ಶಾರ್ಪ್. ಅದು ಒಂದು ಸಮಸ್ಯೆ ಏನಂದ್ರೆ, ಅವನಾಗಿ ಅವನ ಮೂಡಿಗೆ ಬಂದ್ರೆ ಅವನೇನ್ ಬೇಕಾದ್ರೂ ಮಾಡಬಲ್ಲ. ಅವನು ಮೂಡಿಗೆ ಬರಲಿಲ್ಲ ಅಂದ್ರೆ ಜಗಮೊಂಡನೆ. ಅವನನ್ನು ಒಪ್ಸೋದು ನಿಮ್ಮ ಕೈಯಲ್ಲೂ ಆಗೋದಿಲ್ಲ. ಯು ಆರ್ ದ ಬೆಸ್ಟ್ ಫ್ರೆಂಡ್ ಫಾರ್ ಹಿಮ್, ಯು ಆರ್ ದ ವರ್ಸ್ಟ್ ಫ್ರೆಂಡ್ ಫಾರ್ ಹಿಮ್ ಆಲ್ಸೋ. ನೀವು ಅಂದ್ರೇನೆ ಪ್ರೀತಿ, ನಿಮ್ಮ ಹತ್ರನೇ ತುಂಬಾ ಒಂದು ಕಿರಿಕಿರಿ ಮಾಡ್ಕೊತೀನಿ. ನೀವು ಅತಿ ದೊಡ್ಡ ಸಮಸ್ಯೆ ಏನಂದ್ರೆ ತುಂಬಾ ಪೊಸೆಸಿವ್. ಇದ್ ಮಾಡ್ಬೇಡ, ಅದ್ ಮಾಡ್ಬೇಡ, ಅಲ್ಲೋಗ್ಬೇಡ, ಇಲ್ಲೋಗ್ಬೇಡ, ಹಾಗ್ ಮಾಡ್ಬೇಡ, ಹೀಗ್ ಮಾಡ್ಬೇಡ, ಡೂ ದಿಸ್ ಡೂ ದ್ಯಾಟ್. ಅದು ಅವನಿಗೆ ಇರಿಟೇಷನ್ ಮಾಡಿಸುತ್ತೆ. ಮಮ್ಮ ಯು ಪುಟ್ಸ್ ಮಿ ಆಲ್ವೇಸ್ ಆನ್ ಬ್ರಾಕೆಟ್ ಅನ್ನತಕ್ಕಂಥ ಒಂದು ಭಾವ ಅವನದು. ಹೌದು ಹೌದು ಗುರುಜಿ. ಸರಿ. ಇವಾಗ ಶ್ಯಾಮ್ ಬಂದ್ಬಿಟ್ಟು ಕ್ರಿಕೆಟ್ ಪ್ಲೇಯರ್ ಆಗ್ಬೇಕು ಅಂತ ಅವನಿಗೆ ಡ್ರೀಮು. ಆಮೇಲೆ ಅವನು ಆಸ್ಟ್ರೇಲಿಯಾಗ ಆಗ್ಲೇಬೇಕು ಅಂತ. ಅವನಿವಾಗ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ 2 ಸತಿ ಪಾರ್ಟಿಸಿಪೇಟ್ ಮಾಡಿದಾನೆ. ಅವನ್ಗಿರೋ ಹುಚ್ಚು ತುಂಬಾನೇ ಹುಚ್ಚು. ಖಂಡಿತ ಇದೆ. ಹೇಗೆ ಅವನ್ ಭವಿಷ್ಯ? ನಿಮ್ ಪ್ರೋಗ್ರಾಮ್ ನೋಡ್ದೆ ಮಕ್ಕಳ ಬಗ್ಗೆ. ಆಫ್ಟರ್ 13 years ಅವ್ರು ಕಾನ್ಸಂಟ್ರೇಟ್ ಮಾಡಿ ಸ್ಟಡೀಸ್ ಮೇಲೆ ಅಂತ. ನೀವು ಆ ಪ್ರೋಗ್ರಾಮ್ ತುಂಬಾನೇ ಚೆನ್ನಾಗಿತ್ತು. ತಾಯಿ
ಅದಕ್ಕೆ ಇವಾಗ ನನಗೆ ಚಿಂತೆ, ಅವ್ನ್ ಕ್ರಿಕೆಟ್ ಅಲ್ಲಿ ಆಡೋದ್ ಬಿಟ್ರೆ ಅವ್ನ್ ಟೈಮ್ ವೇಸ್ಟ್ ಆಗುತ್ತೆ, ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಹೇಗಿದೆ ಅವೆಲ್ಲ ಅನ್ಕೋಬೇಡಿ, ಏನು ಅಂದ್ಕೋಬೇಡಿ. ನೋಡಿ, ಹಿ ಈಸ್ ಬ್ಯಾಲೆನ್ಸಬಲ್ ಇನ್ ಬೋತ್ ದ ವೇಸ್. ಹಿ ಈಸ್ ವೆರಿ ಸ್ಮಾರ್ಟ್. ಅವನಿಗೆ ಬೇಕಿರೋದು ಒಂದೇ, ಹಿ ಈಸ್ ಅ ವೆರಿ ಸೆನ್ಸಿಟಿವ್ ಕಿಡ್, ವೆರಿ ಎಮೋಷನಲಿ ಬ್ಯಾಲೆನ್ಸ್ಡ್ ಕಿಡ್. ಅವನನ್ನು ನೋಡಿ ಏನಾದ್ರು ಒಂದಂದ್ರೆ ಒಂದೊಂದು ಸಮಯ ಏನೋ ಒಂಥರ ಮಂಕ ಕುಳಿತುಕೊಳ್ಳೋದು, ಏನೋ ಒಂಥರ ಕಣ್ಣೀರು ಹಾಕೋ ಹಾಗೆ ಚಿಕ್ಕ ಹುಡುಗಂತಾರೆ ಕುಳಿತುಕೋಬಿಡೋದು. ಒಂದೊಂದು ಸಮಯ ತುಂಬಾ ದೊಡ್ಡ ಗಂಡಸ್ ತರ ಮಾತಾಡ್ತಾನೆ, ಒಳ್ಳೆ 20 ವರ್ಷದ ಗಂಡಸ್ ತರ. ಒಂದೊಂದು ಸಮಯ ಒಳ್ಳೆ 6 ವರ್ಷದ ಮಗು ತರ ಏನೋ ಕಣ್ಣೀರ್ ಸಂಕಟ ತರ ಕುಳಿತುಕೊಳ್ತಕ್ಕಂಥ ಚಾಯ್. ಜಸ್ಟ್ ಪುಷ್ ಹಿಮ್. ಅವ್ನಿಗೆ ಹೇಳಿ ಯು ಕ್ಯಾನ್, ಅಷ್ಟು ಸಾಕು. ಯು ವಿಲ್, ಅದಿನ್ನೂ ಸಾಕು. ಇವನಿಗೆ ಕೇಂದ್ರ ಸ್ಥಾನದಲ್ಲಿ, ಅದರಲ್ಲೂ 11ನೇ ಮನೆಯಲ್ಲಿ ಶುಕ್ರ, ಸೂರ್ಯ, ಕುಜ, ಬುಧ, ಅದ್ಭುತ, ಬಲಾಢ್ಯವಾಗಿರ್ತಕ್ಕಂಥದ್ದು. ಲಗ್ನದಲ್ಲಿ ರಾಹು ನೋಡಿ, ಅವನು ನಿಮ್ಮ ಪಕ್ಕದಲ್ಲಿ ನಿಂತ್ಕೊಂಡ್ರೆ 13 ವರ್ಷದ ಮಗುನ ತರ ಕಾಣಿಸಲ್ಲ, ಒಳ್ಳೆ 20 ವರ್ಷದ ಮಗು ತರ ಕಾಣಿಸ್ತಕ್ಕಂಥದ್ದು. ನಿಮ್ಮ ತಮ್ಮನ ಅಂತಕ್ಕಂಥ ಒಂದು ಮಟ್ಟಕ್ಕೆ ಮಾತಾಡ್ತಾರೆ. ಆ ಎತ್ತರ, ಮಾತು, ಗತ್ತು, ತೂಕದ ಮಾತು, ಆಲೋಚನಾ ಮಾತು. ಹಿ ಈಸ್ ವೆರಿ ಹೆಲ್ಪ್ಫುಲ್. ಒಂದೊಂದು ಸಮಯ ನೀವು ನಿಜ ಹೇಳ್ಬೇಕು ಅಂದ್ರೆ ಅವ್ನು ನಿಮಗೆ ಮಗ ಅಲ್ಲ, ಅಣ್ಣನ ತರ ನಿಮಗೆ ಅಡ್ವೈಸ್ ಮಾಡ್ತಕ್ಕಂಥ ಒಂದು ಮಟ್ಟ. ಹೌದು ಹೌದು ಗುರುಜಿ. ಹಾ, ಇದೆ, ಖಂಡಿತ ಸಾಧ್ಯವಿದೆ. ಏಕಾದಶಿ ಸೂರ್ಯಸ್ಥಾನಂ ಕೋಟಿ ಸೂರ್ಯ ಸಮಪ್ರಭಾ ಅಂತಾರೆ. ಅಂತ ಒಂದು ಸೂರ್ಯನೇನಾದ್ರೂ 11ನೇ ಮನೆಯಲ್ಲಿ ಬಂದ್ರೆ ವಿಜಯೋತ್ಸವ. ಅಲ್ಲಿ ವಿಶೇಷ ಗ್ರಹಗಳಿದಾವೆ, ಒಳ್ಳೆ ಗ್ರಹಗಳಿದಾವೆ. ಶುಕ್ರ, ಬುಧ, ಕುಜ. ಶುಕ್ರ ಕುಜನೇನಾದರೂ ವೃಷಭ ರಾಶಿಯಲ್ಲಿ ಸೇರಿದರೆ ದೇ ಶುಡ್ ಕಮ್ ಟು ಮೀಡಿಯಾ, ಟಿವಿನಲ್ಲಿ ಬರಬೇಕು. ಶುಕ್ರ ಬಂದ್ರೆ, ಕುಜ ಸೇರಿದಾಗ ಎಲ್ಲರೂ ನೋಡ್ತಕ್ಕಂಥ ಬಾಹ್ಯ ಆಟಗಳು, ಈ ರೆಸ್ಟ್ಲೆಸ್ ಆಟ ಪಾಠ ಅನ್ನತಕ್ಕಂಥದ್ದು, ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೂರ್ಯನು ಸೇರ್ಕೊಂಡಿರ್ತಕ್ಕಂಥ ಒಂದು ಭಾವ. ಖಂಡಿತ ಪರಿಚಯ ತುಂಬಾ ಚೆನ್ನಾಗಿದೆ. ಭಾರತಕ್ಕೆ ಬಂದಾಗ ರಾಹು ಸ್ವಲ್ಪ ಶನಿ ಭಾವ ನಕ್ಷತ್ರದಲ್ಲಿರೋದ್ರಿಂದ ಶನಿ ಸ್ವಲ್ಪ ನೀಚ, ಪರಿಶ್ರಮ ಜಾಸ್ತಿ ಪಡಬೇಕಾಗುತ್ತೆ. ಅದಕ್ಕೋಸ್ಕರ ತಿರುಮಲ ಕ್ಷೇತ್ರ, ತಿರುಮಲ, ತಿರುಪತಿ, ಪದ್ಮಾವತಿ ಇದನ್ನು ನೋಡ್ತಕ್ಕಂಥದ್ದು. ಅಲ್ಲಿಯೇ ಎಲ್ಲಿಯಾದರೂ ಮೆಲ್ಬೋರ್ನ್ನಲ್ಲಿ ವೆಂಕಟೇಶ್ವರ ದೇವಸ್ಥಾನ ಇದ್ರೆ ತಿಂಗಳಿಗೊಮ್ಮೆ ಒಂದು ಸಾಟರ್ಡೆ, ಒಂದು ಶನಿವಾರ ಸುಮ್ಮನೆ ಒಂದು ವಾಕ್ ಹೋದ ಹಾಗೆ ಹೋಗಿ ಬನ್ನಿ. ಕುಳಿತು ಬಂದರೂ ಸಾಕು. ನೋಡಿ, ನಿಮ್ಮ ಮಗನ ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಹತ್ರ ಇಲ್ಲ. ಅವನು ಕೇಳೋ ಪ್ರಶ್ನೆಗಳು ಇದ್ಯಾಕೆ, ಇದೇನಕ್ಕೆ, ಇದೇನಕ್ಕೆ ಹಿಂಗೆ ಹೋಗ್ಬೇಕು, ಯಾಕೆ ಹೀಗೆ ಪೂಜೆ ಮಾಡಬೇಕು, ಅವನ ಪ್ರಶ್ನೆಗಳು ತುಂಬಾ ವಿಚಿತ್ರ ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ. ಅವನ ಪ್ರಶ್ನೆಗಳಿಗೆ ಎಷ್ಟು ಕಾಲಾನುಕ್ರಮದಲ್ಲಿ ಎಲ್ಲ ಉತ್ತರ ಸಿಗುತ್ತಪ್ಪ. ಜಸ್ಟ್ ಲೆಟ್ ಅಸ್ ಫಾಲೋ, ನೋಡೋಣ ಎಲ್ಲ ಸರಿಯಾಗುತ್ತೆ ಅಂತಕ್ಕಂಥದ್ದು. ತಿಂಗಳಿಗೆ ಒಮ್ಮೆ ಒಂದು ಶನಿವಾರ ಆ ಶನಿ ಡಿಲೇ ಮಾಡಿಸೋದ್ರಿಂದ ಯಾರಾದರೂ ಈ ಒಂದು ಭಿಕ್ಷುಕರಿಗೆ, ಅನಾಥಾಶ್ರಮ, ವೃದ್ಧಾಶ್ರಮ, ನಿಮ್ಮ ಮಗನ ಜೊತೆಯಲ್ಲಿ ಹೋಗಿ ಏನಾದರೂ ಸ್ವೀಟ್ ಅಡಿಗೆ, ಸಿಹಿ ಅಡಿಗೆ ಮನೆಯಲ್ಲೇ ಮಾಡಿಬಿಟ್ಟು ತೊಗೊಂಡು ಹೋಗಿ ಅಲ್ಲಿ ಹಂಚ್ತಕ್ಕಂಥದ್ದು. ಇಲ್ಲಾಂದರೆ ಆ ವ್ಯವಸ್ಥೆ ಅಲ್ಲಿ ಇದೆಯೋ ಇಲ್ವೋ ನಂಗೆ ಸರಿಯಾಗಿ ಗೊತ್ತಿಲ್ಲ. ಆರ್ ಎಲ್ಸ್ ನೀವೇ ಏನಾದರೂ ಡೊನೇಟ್ ಮಾಡಿಸ್ತಕ್ಕಂಥದ್ದು, ಒಂದು ಊಟ, ಒಂದು ದಿನದ ಊಟ ಒಂದು 5 ಜನಕ್ಕೆ ಅನ್ನತಕ್ಕಂಥದ್ದು ತಿಂಗಳಿಗೊಮ್ಮೆ ಮಾಡಿಸ್ತಾ ಬನ್ನಿ. ಒಂದು ಅದ್ಭುತ. ಕರೆ ಮಾಡಿ ಮತ್ತೆ ಹೇಳ್ತೀರಾ, ಗುರೂಜಿ ಐ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಅನ್ನತಕ್ಕಂಥದ್ದು. ತುಂಬ ಚೆನ್ನಾಗಿರ್ತೀಯಬ್ಬ, ಒಳ್ಳೇದಾಗುತ್ತೆ, ಹೋಗ್ಬನ್ನಿ. ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ. ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳೋಣ ಬನ್ನಿ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ಅಮ್ಮ ನಮಸ್ಕಾರಮ್ಮ. ನಿಜವಾಗ್ಲೂ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ಸರಸ್ವತಮ್ಮ ಅಂತ ನನ್ನ ಹೆಸರು. ಹೌದಮ್ಮ, ಎಲ್ಲಿಂದ? ಮೈಸೂರಿಂದ ಮಾಡ್ತಾ ಇದ್ದೀನಮ್ಮ. ಹೌದಾ, ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಅಮ್ಮ, ನನ್ನ ಮಗಳ ಬಗ್ಗೆ ವಿಚಾರಿಸ್ಬೇಕಾಗಿತ್ತು. ಅವ್ರ ಹೆಸರು? ಇವತ್ತು ಶ್ರುತಿ ಅಂತ, ಹುಟ್ಟಿದ ಗಂಡನ ಹೆಸರು ಮಾಧವ ಅಂತ. ಪರವಾಗಿಲ್ಲ. ಶ್ರುತಿ ಅವ್ರದ್ದು ಹುಟ್ಟಿದ ದಿನಾಂಕವನ್ನ ಹೇಳಿಮ್ಮ. ಶ್ರುತಿ ಅವರು ಹುಟ್ಟಿದ ದಿನಾಂಕ 30/10/1983. ಸಮಯ ಬೆಳಿಗ್ಗಿನ ಜಾವ 3:10. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ಎಷ್ಟು ಸಂತೋಷ ಆಗ್ತಾ ಇದೆ ನಮ್ಗೆ ಇವತ್ತು. ಸಂತೋಷಕ್ಕೂ ಕಣ್ಣಿಗೆ ನೀರ್ ಬರುತ್ತೆ, ದುಃಖಕ್ಕೂ ನೀರ್ ಬರುತ್ತೆ. ಒಂದು ಇದು ಹೇಳಿದ್ರೆ ಮಾತಾ ಪಿತಾ ಗುರು ದೇವತಾ ಅಂತ, ನೀವು ಪ್ರತ್ಯಕ್ಷವಾಗಿ ಇವಾಗ ನಮ್ಗೆ ಆ ದೈವಸ್ಥಾನದಲ್ಲಿ ಇದ್ದೀರಾ, ಗುರುವಾಗೂ ಇದ್ದೀರಾ, ದೈವವಾಗೂ ಇದ್ದೀರಾ. ನಿಮಗ್ ನಾವು ಚಿರಋಣಿ ಗುರುಜಿ. ನನ್ನ ಮಾತುಗಳು ಹೊರಳುತ್ತಿಲ್ಲ ಅಷ್ಟೇ, ನಾನು ಭಾವುಕನಾಗ್ಬಿಡ್ತೇನೆ. ಇಷ್ಟು ಆ ಪ್ರೀತಿಗೆ ಅರ್ಹನಲ್ಲ. ನನಗೂ ಭಯವೇ. ನಿಮಗಿಂತಲೂ ನೀವು ಪ್ರೀತಿ ತೋರಿಸಿದಷ್ಟು ಮೆಟ್ಲು ಏರದಷ್ಟು ಬೀಳೋದು ಜಾಸ್ತಿ ಅಂತ ಹೇಳ್ತಾರೆ. ತುಂಬ ದೂರ ಇರ್ತೇನೆ, ತುಂಬ ಆತ್ಮೀಯರಾಗಿರ್ಲಿಕ್ಕೆ ಭಯ ಬೀಳ್ತೇನೆ. ಯಾಕೆಂದರೆ ನಾನು ಯಾರನ್ನು ತುಂಬ ಹೆಚ್ಚಾಗಿ ಪ್ರೀತಿಸಿದ್ದೀನೋ ಅಲ್ಲೇ ನೋವು, ಅಲ್ಲೇ ಪೆಟ್ಟು ತಿಂದಿರ್ತಕ್ಕಂಥದ್ದು. ಯಾರಿಗೆ ನನ್ನ ತುಂಬ ಅದರ ವಿಚಾರ ಬೇಡ, ಇರಲಿ, ಹಿರಿಯರು
ಕರೆ ಮಾಡಿದ್ದೀರಾ ಮಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ. ನೋಡಿ, ಯಾವತ್ತೂ ನೆನಪಿನಲ್ಲಿ ಇಟ್ಕೊಳ್ಳಿ, ನಮ್ಮ ತಟ್ಟೆಯೇ ತೂತಾಗಿರುವಾಗ ವಿ ಕೆನಾಟ್ ಬ್ಲೇಮ್ ಅದರ್ಸ್. ನಮ್ಮ ಗಾಡಿನೇ ಡ್ಯಾಮೇಜ್ ಆಗಿಬಿಟ್ಟಿದೆ, ಬ್ರೇಕ್ ಇಲ್ಲ, ಯಾವ ಡ್ರೈವರ್ ಓಡಿಸಿದ್ರು ತೊಗೊಂಡೋಗಿ ಆಕ್ಸಿಡೆಂಟೇ. ನೀವು ಕರ್ಕೊಂಡು ಬಂದು ನಿಲ್ಸಿದ್ರು, ನಾನೇ ಟ್ರೈನ್ ಮಾಡಿ ನಿಲ್ಸಿದ್ರು ನೋವೇ. ನಾನು ಒಂದು ವಿಶೇಷವಾದಂಥ ಗೋಪೂಜೆ ಮಹಾತ್ಮೆಗಳ ಬಗ್ಗೆ ಆ ಒಂದು ಹಿಂದಿನ ಸಂಗತಿ ಹೇಳಿದ್ದೆ, ಅದನ್ನು ಮಾಡ್ತಾ ಬರ್ಲಿಕ್ಕೆ ಹೇಳಿ. ಎಂಥದ್ದಾದರೂ, ಎಂಥ ಶುಕ್ರದೋಷವಾದರೂ ಮನೆಯಲ್ಲಿ ಮಗಳು ಕಣ್ಣೀರು ಹಾಕುತ್ತಿದ್ದರೆ, ಮದುವೆಯಾಗಿ ನೋವಾಗುತ್ತಿದ್ದರೆ, ಆ ಮದುವೆಯಾದ ಮೇಲೆ ನೋವಾಗುತ್ತಿದ್ದರೆ, ಅಂತಹ ಸಂದರ್ಭದಲ್ಲಿ ಮಾಡತಕ್ಕಂಥ ಗೋಪೂಜೆ ಆ ಒಂದು ಅಷ್ಟಗ್ರಹಗಳ ಕೂಟವನ್ನು ತಡೆದು ನಿಲ್ಲಿಸಿ ಹಾಕುತ್ತೆ, ಆ ಒಂದು ವೈರಾಗ್ಯವನ್ನು ತಡೆದು ಹಾಕಿಸುತ್ತೆ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಮಗುವಾದ ಮೇಲೆ ತಕ್ಕ ಮಟ್ಟಿಗೆ ಸಮಾಧಾನ ಸಿಗತಕ್ಕಂಥದ್ದಾಗುತ್ತಾದರೂ ನೋವಂತೂ ತಪ್ಪಿದ್ದಲ್ಲ ನಿನ್ನ ಮಗಳಿಗೆ. ಆಶ್ಲೇಷ ನಕ್ಷತ್ರ ಭಾವ, ಆ ಒಂದು ಸಿಂಹಲಗ್ನ, ಲಗ್ನದಲ್ಲೇ ಕುಜ, ಇದಂತೂ ಖಂಡಿತ. ಎಲ್ಲೋ ಅನುಮಾನ ಅಪಾರ್ಥ ಇವುಗಳು ನಡೀತಕ್ಕಂಥದ್ದು. ಆ ಗೋಪೂಜೆಯನ್ನು ಮುಂದುವರಿಸಿ ತಾಯಿ, ಒಳ್ಳೆಯದಾಗ್ತಕ್ಕಂಥದ್ದು. ಯೋಚನೆ ಮಾಡಬೇಡಿ, ಹೋಗಿ ಬನ್ನಿ. ಸರಸ್ವತಮ್ಮ ಅವರೇ, ತುಂಬಾ ಭಾವುಕರಾಗ್ಬಿಟ್ರಿ. ಗುರೂಜಿ ಅವ್ರು ಹೇಳ್ತಿದ್ದಾರೆ ಖಂಡಿತ ಗೋಪೂಜೆ ಮಾಡಿ ನಿಮ್ಮ ಈ ಒಂದು ಕಣ್ಣೀರು ಕಣ್ಮರೆ ಆಗತ್ತೆ ಅಂತ ಹೇಳಿದ್ದಾರೆ. ಧನ್ಯವಾದಗಳು ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈಗೇನ್ ತಿಳಿಸ್ತಾ ಇದ್ದೀರಾ ಗುರುಜಿ? ರಾಶಿ ಭವಿಷ್ಯಕ್ಕೆ ಬರ್ತಕ್ಕಂಥದ್ದು ಬರೋಣ. ಬಹು ವಿಶೇಷವಾಗಿ ಇವತ್ತು ಚಂದ್ರ ಪ್ರಭಾವ ಭರಣಿ ನಕ್ಷತ್ರದಲ್ಲಿದ್ದಾನೆ. ಆ ಶುಕ್ರ, ಭರಣಿ ಅಂದ್ರೆ ಶುಕ್ರ ಅನ್ನತಕ್ಕಂಥದ್ದು ಯಮಧರ್ಮರಾಜರ ನಕ್ಷತ್ರ ಅನ್ನತಕ್ಕಂಥ ಮಾತು. ಅಂತಹ ಒಂದು ಶುಕ್ರ ಬಹು ವಿಶೇಷವಾಗಿ ಗುರು ನಕ್ಷತ್ರದಲ್ಲಿದ್ದು, ಗುರು ನಿಮಗೆ 2ನೇ ಮನೆಯಲ್ಲಿ ವಿಶೇಷವಾಗಿ ಚಂದ್ರ ನಕ್ಷತ್ರದಲ್ಲಿದ್ದಾನೆ. ಅಂದ್ರೆ ಎಲ್ಲವೂ ಒಳ್ಳೆಯದೇ. ಏನಾದರೂ ಕೋರ್ಟು ತಕರಾರು ಸಮಸ್ಯೆಗಳಿದ್ದರೆ, ದಾಂಪತ್ಯ ವಿಚ್ಛೇದನದ ಸಮಸ್ಯೆಗಳು ನಿವಾರಣೆ, ಮದುವೆಯಾಗಲು ತೊಡಕುಗಳಿದ್ದರೆ ನಿವಾರಣೆ, ಮದುವೆಯಾಗಲು ಒಲ್ಲದವರು ಒಲಿಯುತ್ತಾರೆ. ಆ ಒಂದು ಅರಸಿಕನಿಗೂ ರಸಿಕತನ ಬರತಕ್ಕಂಥ ಮೇಷರಾಶಿ ಭಾವ ಇವತ್ತು. ಅಷ್ಟು ಒಂದು ವಿಶೇಷ ದಿನ. ಕುಟುಂಬದಲ್ಲಿ ಪುತ್ರ ಪೌತ್ರಾದಿಗಳ ದಿನ, ಬಂಧು ಆಗಮನ, ವಿಶೇಷ ಭೋಜನ, ವಿಶೇಷ ಪ್ರಯಾಣ, ವಿಶೇಷ ಸುಖ ನೋಡತಕ್ಕಂಥವಾಗಿರುತ್ತೆ. ತುಂಬ ವಿಶೇಷ, ಎಲ್ಲವೂ ಒಳ್ಳೆಯದು. ವೃಷಭ ರಾಶಿ, ಉದ್ಯೋಗದಲ್ಲಿ ವಿಶೇಷವಾದಂಥ ಒಂದು ದಿನ. ಪರಸ್ಥಳ, ಪರವೂರು, ಪರದೇಶ, ಪರಕಾರ್ಯದಲ್ಲಿ ಏನಾದರೂ ಒಂದು ಮಾಡಬೇಕು ಅನ್ನತಕ್ಕಂಥ ಯೋಜನಾಬದ್ಧ ನಿಯಮ ಸಿಸ್ಟಮ್ ಅಂತ ಯೋಚನೆ ಮಾಡ್ತಿರ್ತಕ್ಕಂಥವ್ರು ವಿಶೇಷ. ಈ ಲೇಖಕರು, ರೈಟರ್ಸು, ಟೀಚರ್ಸು, ಡೈರೆಕ್ಟರ್ಸು, ಪೊಲಿಟಿಷಿಯನ್ಸು, ಇವರಿಗೆ ಒಂದು ವಿಶೇಷವಾದಂಥ ಒಂದು ದಿನ. ಕಲಾವಿದರಿಗೆ ಸ್ವಲ್ಪ ಸುಸ್ತಾಗ್ತಕ್ಕಂಥದ್ದಾದರೂ ನಿಭಾಯಿಸ್ಕೊಳ್ತಕ್ಕಂಥ ಒಂದು ದಿನ. ಆಮದು ರಫ್ತು, ಹಾಲು, ಹಣ್ಣು, ಎಕ್ಸ್ಪೋರ್ಟ್, ಇಂಪೋರ್ಟ್, ಫುಡ್ಸು, ಹೈಜಿನಿಕ್ ಫುಡ್ಸು, ಈ ಫ್ರೂಟ್ಸು, ಫ್ಲವರ್ಸು, ಕೆಲವರು ಈ ಹೂಗಳನ್ನು ಬೆಳೆಸಿ ಅದನ್ನು ಪ್ಯಾಕ್ ಮಾಡಿ ಮಾರ್ತಾರೆ, ಎಕ್ಸ್ಪೋರ್ಟ್ ಮಾಡ್ತಾರೆ. ಹಣ್ಣುಗಳನ್ನು ಕೂಡ ಬೆಳೆಸಿ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು. ಈ ಹಣ್ಣುಗಳು ಬೆಳೆದಿರ್ತಕ್ಕಂಥ ಕೃಷಿಕರಿಗೆ ಇವತ್ತು ವಿಶೇಷ ವರಮಾನದ ದಿನ, ಚೆನ್ನಾಗಿರುತ್ತೆ. ಮಿಥುನ ರಾಶಿ, ಚಂದ್ರ ಲಾಭಸ್ಥಾನದಲ್ಲಿದ್ದಾನೆ, ತುಂಬ ವಿಶೇಷ. ಕುಟುಂಬಾಧಿಪತಿಯಾಗಿರ್ತಕ್ಕಂಥವನು ನಿಮಗೆ. ಆ ಶುಕ್ರ ಭಾಗ್ಯಸ್ಥಾನದಲ್ಲಿದ್ದು ಗುರುಭಾವದಲ್ಲಿರ್ತಕ್ಕಂಥ. ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡ, ಅದರಲ್ಲೂ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯಗಳಲ್ಲಿ ವಿಘ್ನ. ಪತ್ನಿ ಏನಾದರೂ ಕೆಲಸಕ್ಕೆ ಹೋಗ್ತಿದ್ರೆ ಸ್ವಲ್ಪ ಅವ್ರ ಹತ್ರ ಕಿರಿಕಿರಿ ಆಗತಕ್ಕಂಥ ಒಂದು ಭಾವ. ಪತ್ನಿ ಏನಾದರೂ ಅಧಿಕಾರದಲ್ಲಿದ್ದರೆ, ಪತ್ನಿ ಏನಾದರೂ ವ್ಯವಹಾರ ಮಾಡುತ್ತಿದ್ದರೆ, ಯಾಕಂದ್ರೆ ಚಂದ್ರ ಶುಕ್ರಭಾವದಲ್ಲಿದ್ದು ಕೇತು ಸೂರ್ಯಭಾವದಲ್ಲಿದ್ದಾನೆ, ಸುಟ್ಟಾಕ್ಬಿಡುತ್ತೆ. ಅಲ್ಲಿಯ ಸೂರ್ಯಭಾವ ಪಂಚಮ ಭಾವವನ್ನು ಬೇರೆ ನೋಡ್ತಕ್ಕ. ಗರ್ಭಿಣಿ ಆಗಿದ್ದರೆ ಮನೆಯಲ್ಲಿ ಮಗಳೋ, ಮೊಮ್ಮಗಳೋ, ಇಲ್ಲ ಸೊಸೆಯೋ, ನಾದಿನಿಯೋ, ಅತ್ತಿಗೆಯೋ, ಅಕ್ಕನೋ ಮನೆಯಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ನೋಡ್ಕೊಳ್ತಕ್ಕಂಥದ್ದು ಮಾಡಿ. ಪುಟ್ಟ ಹೆಣ್ಣು ಮಕ್ಕಳು ಏನಾದರೂ ಜೋಜೋ ಆಡ್ತಕ್ಕಂಥ ಮಕ್ಕಳಿದ್ರೆ ಅವ್ರಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗ್ತಕ್ಕಂಥದ್ದು. ಅತ್ತೆ ಏನಾದರೂ ಇದ್ದರೆ ಆಕೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಕ್ಕಂಥದ್ದು. ಶುಗರ್ ಸಣ್ಣ ಪುಟ್ಟ ಏರುಪೇರುಗಳಾಗ್ತಕ್ಕಂಥದ್ದು ಆಗಿಬಿಡುತ್ತೆ, ಎಚ್ಚರಿಕೆ. ಬನ್ನಿ ಗುರುಜಿ ಅವ್ರಿಗೆ ಏನ್ ಹೇಳ್ತಾರೆ, ಹಸ್ತದ ಕುರಿತು ಏನಾದ್ರು ತಿಳಿಸ್ಕೊಡ್ತಾರಾ ಕೇಳ್ಬಿಡೋಣ. ಗುರುಜಿ, ಅಂಗೈಯಲ್ಲೇ ಅದೃಷ್ಟ ಇದೆ ಅಂತ ಪ್ರತಿ ವಾರ ಬಹಳ ವಿಶೇಷವಾದ ಮಾಹಿತಿಯನ್ನ ನೀಡ್ತಾ ಇದ್ದೀರಾ. ಇವತ್ತೇನ್ ತಿಳಿಸ್ತಾ ಇದ್ದೀರಾ? ಹೆಣ್ಮಕ್ಳು ಮೂಗುದ್ದ ಇರಬಾರ್ದು ಅಂತ ಹೇಳ್ಕೊತಿರ್ತೀವಿ ಆಗಾಗ. ಹೌದು, ಸ್ವಲ್ಪ ಹಠಮಾರಿಗಳು, ತುಂಬಾ ಸ್ವಾಭಿಮಾನಿಗಳು ಅನ್ನತಕ್ಕಂಥ ಒಂದು ಭಾವ. ಹಾಗೆ ಗಂಡು ಮಕ್ಕಳಿಗೇನಾದರೂ, ಗಂಡಸರಿಗೇನಾದರೂ ಹೆಣ್ಣು ಹೃದಯ ಇದ್ರೆ ಮನೆ ಬೃಂದಾವನ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಹಾಗೆ ಹೆಣ್ಣು ಮಕ್ಕಳಿಗೇನಾದರೂ ಅಪ್ಪಿ ತಪ್ಪಿ ಗಂಡು ಮನಸ್ಸಿದ್ದು ಬಿಟ್ಟರೆ ಮನೆ ನರಕ ಸದೃಶ ಆಗಿಬಿಡುತ್ತೆ ಅನ್ನತಕ್ಕಂಥ ಮಾತು ಹೇಳ್ತಿರ್ತಾರೆ. ಹೌದು, ಇದೇನಿದು ಅಂಗೈಗೂ ಅದಕ್ಕೂ ಅಂತ? ಹೌದು, ಇದೆಲ್ಲವೂ ಪ್ರಕೃತಿಯಲ್ಲಿ ವಿಲೀನವಾಗಿರ್ತಕ್ಕಂಥ ಒಂದು
ವಿಶೇಷವಾದಂಥ ಒಂದು ನಿಯಮಗಳು ಇದೇ ರೀತಿ ಇರುತ್ತೆ, ಹೀಗೆ ಇರುತ್ತೆ ಅಂತ. ಅಂದರೆ ಹೆಣ್ಣು ಬಜಾರಿ ಆದರೆ ಆ ಮನೆ ಏನಾಗುತ್ತೆ ಯೋಚನೆ ಮಾಡಿ ನೋಡಿ. ಗಂಡು ಹೃದಯ, ನೀನು ತರೋದು ನಾನು ನೋಡಿದ್ದೀನಿ, ನೀನು ಇಡೋದು ನಾನು ನೋಡಿದ್ದೀನಿ, ನೀನು ಇಷ್ಟೇ ನೀನು ಅಷ್ಟೇ ಅಂದರೆ ಆ ಗಂಡು ಅಷ್ಟೇ. ಅವನಿಗೆ ನರಕ ಎಲ್ಲೂ ಬೇಕಿಲ್ಲ, ಅಲ್ಲೇ ಅವನಿಗೆ. ಅದೇ ಗಂಡು ಹೆಣ್ಣು ಹೃದಯದವನಾಗಿಬಿಟ್ರೆ ಎಷ್ಟು ಒಂದು ಅದ್ಭುತ ನೋಡಿ. ಅವನು ಸ್ವಚ್ಛ ಮಾಡೋದ್ರಿಂದ ಹಿಡಿದು, ಅಡಿಗೆ ಮಾಡೋದ್ರಿಂದ ಹಿಡಿದು, ಪ್ರೀತಿ ಮಾಡೋದ್ರಿಂದ ಹಿಡಿದು, ದ ವೇ ಹಿ ಟೇಕ್ಸ್ ಕೇರ್ಸ್ ಅನ್ನತಕ್ಕಂಥದ್ದು ಎಷ್ಟು ಒಂದು ಖುಷಿ ತಂದು ಕೊಡುತ್ತೆ ಅಂದರೆ ಆ ಹೆಣ್ಣು ಎಲ್ಲವನ್ನೂ ಮರೆತು ಬಿಡ್ತಾಳೆ. ಆ ಮನೆಯೆಲ್ಲ ನಂದನವನ, ಬೃಂದಾವನ ಅಂತಕ್ಕಂಥದ್ದು. ಅಂಥ ಒಂದು ಭಾವ ಅಂಗೈಯಲ್ಲಿದೆಯಾ? ನಮ್ಮ ಗಂಡ ನಮ್ಮನ್ನು ಪ್ರೀತಿಸ್ತಾನ, ನನ್ನ ಹೆಂಡತಿ ನನ್ನ ಮನೆಯನ್ನು ನೋಡ್ತಾಳೆ. ಪ್ರತಿಯೊಂದು ಗಂಡು, ನಿಮಗೆ ಯಾರಿಗೂ ಗೊತ್ತಿಲ್ಲದೊಂದು ವಿಚಾರ ಹೇಳ್ತೀನಿ ನೋಡಿ. ಹೆಣ್ಮಕ್ಳಿಗೆ ಎಲ್ಲರೂ ಅಷ್ಟೇ ಸೂಕ್ಷ್ಮವಾಗಿ ಗಮನಿಸಿ. ಅವನು ತಾನು ಆಯ್ಕೆ ಮಾಡತಕ್ಕಂಥ ಹೆಣ್ಣಲ್ಲಿ ಒಂದನ್ನು ಹುಡುಕಿಟ್ಟಿರ್ತಾನೆ. ಆ ಒಂದು ಗುಣ ಯಾರಿಗೂ ಗೊತ್ತಿಲ್ಲ. ಗಂಡಾಗಿ ನಾನು ಅದನ್ನು ಒಪ್ತೇನೆ. ನನ್ನ ಗುರುಗಳು ಹೇಳಬೇಕಾದ್ರೆ ಆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಂಥದನ್ನು ಹುಡುಕ್ತಾನೋ ಅವನು. ಅದಿದ್ರೇನೆ ಅವನು ಮದುವೆ ಆಗೋದಿಲ್ಲ ಅಂದರೆ ಅವನು ಆಗೋದಿಲ್ಲ ಅಂತಕ್ಕಂಥದ್ದು. ಅದೇನು ಗೊತ್ತಾ? ತನ್ನ ಅಮ್ಮನ ಬಳಿ ಇರ್ತಕ್ಕಂಥ ಯಾವುದೋ ಒಂದು ಗುಣವನ್ನು ತನ್ನ ಸಂಗಾತಿ ಹತ್ರ ಹುಡುಕಿರ್ತಾನೆ. ಇಫ್ ಇಟ್ ಇಸ್ ದೇರ್, ಅವನೇನು ಯೋಚನೆನೇ ಮಾಡಿರೋದಿಲ್ಲ. ಅದು ಗುಣ ಇರ್ಬೋದು, ಹಾವ ಇರ್ಬೋದು, ಭಾವ ಇರ್ಬೋದು, ಕುಳಿತುಕೊಳ್ಳೋದಿರ್ಬೋದು, ನೋಡೋದಿರ್ಬೋದು, ಗತ್ತಿರ್ಬೋದು, ಬಡಿಸೋದಿರ್ಬೋದು, ಪ್ರೀತಿ ಇರ್ಬೋದು, ಮಾತಿರ್ಬೋದು, ಬೆನ್ನು ತಟ್ಟೋದಿರ್ಬೋದು, ಏನೋ ಒಂದು ಹಾರೈಕೆ ಇರ್ಬೋದು, ಒಂದು ಸಾಂತ್ವನ ಇರ್ಬೋದು, ಎಲ್ಲೋ ಒಂದು ಹುಡುಕಿರ್ತಾನೆ. ಅದು ಆತನಿಗೆ ಮ್ಯಾಚ್ ಆಗಿರ್ತದೆ. ಲಕ್ಷ ಜನ ಹೆಣ್ಮಕ್ಳಿದ್ರು ಕೂಡ ಅವರು ರಂಬೆ ಊರ್ವಶಿ ಬಂದರೂ ಕೂಡ ಆತ ಒಪ್ಪಿರೋದಿಲ್ಲ. ಎಲ್ಲೋ ಆ ತಾಯಿಯ ಒಂದು ಚುಟುಕಾದ ಒಂದು ಗುಣ ಆಕೆಯಲ್ಲಿ ಕಂಡಾಗ ಒಲ್ದು ಬಿಟ್ಟಿರ್ತಾನೆ, ತಲೆ ಹೀಗೆ ಬಗ್ಗಿಬಿಟ್ಟಿರ್ತಾನೆ. ಅಂಥ ಒಂದು ಶುಕ್ರ ಪ್ರಭಾವ, ಸಂಗಾತಿ ಪ್ರಭಾವ ಎಲ್ಲಿರುತ್ತೆ ಅನ್ನೋದು ಅಂಗೈಯಲ್ಲೇ ಮೊದಲೇ ನಿರ್ಧಾರ ಆಗಿರುತ್ತೆ. ನಿಮ್ಗೆ ಎಂಥ ಸಂಗಾತಿ ಬರ್ತಾರೆ, ಪ್ರೀತಿಸಿ ಆಗ್ತೀರಾ, ಇಷ್ಟಪಟ್ಟು ಆಗ್ತೀರಾ, ಮದುವೆ ಆದಮೇಲೆ ಇಷ್ಟವಾಗಿರ್ತೀರಾ ಇಲ್ಲ ಕಷ್ಟವಾಗಿರ್ತೀರಾ, ನೀವು ಅನುರಾಗವಾಗಿ ನೋಡ್ಕೋತೀರಾ ಇಲ್ಲ ಅವ್ರು ನಿಮ್ಮನ್ನು ಅನುರಾಗವಾಗಿ ನೋಡ್ತಾರಾ, ಇಲ್ಲ ಬೇರೆ ಬೇರೆ ಆಗಿಬಿಡ್ತೀರಾ, ಎರಡು ಮದುವೆ ಯೋಗನ, ಇಲ್ಲ ಬೇರೆ ಇನ್ನೇನಾದರೂ ಅನಾಹುತವ, ಮದುವೆ ಆಗದೆಯೇ ಉಳಿಯತಕ್ಕಂಥದ್ದಾಗುತ್ತಾ, ಸೂಕ್ಷ್ಮವಾಗಿದೆಯಾ ಇಲ್ಲ ಒಂದು ಅದ್ಭುತವಾಗಿದೆಯಾ ಅನ್ನತಕ್ಕಂಥದ್ದು ನಮ್ಮ ಅಂಗೈಯಲ್ಲೇ ಇದೆ, ಇನ್ನೆಲ್ಲೂ ಇಲ್ಲ. ಹೀಗೆ ನೋಡಬೇಕಾಗುತ್ತೆ. ಹೀಗೆ ಮಡಚ್ಕೊಂಡ್ರೆ ಇಲ್ಲೊಂದು ಗೆರೆ, ಇಲ್ಲಿ ಪುಟ್ಟದಾಗಿ ಕಾಣಿಸ್ತಕ್ಕಂಥದ್ದು ಒಂದಿರುತ್ತೆ. ಇಲ್ಲಿ ನೋಡ್ಕೋತೇವೆ, ಇಲ್ಲಿರುತ್ತೆ. ಇದನ್ನು ನೀವು ಸೂಕ್ಷ್ಮವಾಗಿ ಗಮನಿಸ್ಬೋದು. ತುಂಬ ಉದ್ದಾನೂ ಇರಬಾರ್ದು, ತುಂಬ ಗಿಡ್ಡದಾಗೂ ಇರಬಾರ್ದು. ಇಲ್ಲಿರುತ್ತೆ, ಈ ಒಂದು ಭಾಗದಲ್ಲಿರುತ್ತೆ. ಇಲ್ಲಿ ಚಿತ್ತಾಗಿ 2-3 ಗೆರೆಗಳಿತ್ತು ಅಂದರೆ ಅದರ ಅರ್ಥ 2-3 ಮದುವೆ ಅಂತಲ್ಲ. ಮದುವೆವರೆಗೂ ಬಂದು ಮುರಿಯೋದು, ಮಾತುಕತೆವರೆಗೂ ಬಂದು ಮುರಿಯೋದು ಅನ್ನತಕ್ಕಂಥದ್ದು. ಆಮೇಲೆ ಆ ಸಂಗಾತಿ ಗೆರೆ ಅಂತ ಹೇಳ್ತೀವಿ. ಇದರ ಮೇಲೆ ಏನಾದರೂ ತುಂಬ ದಪ್ಪವಾಗಿ ಮಂದವಾಗಿದ್ದರೆ ಆ ಭಾವುಕತನವಿಲ್ಲದಂಥ ಸಂಗಾತಿ ಸಿಗ್ತಾರೆ ಅಂತ ಹೇಳ್ತೇವೆ. ಸ್ವಲ್ಪ ತೆಳುವಾದಂಥ ಒಂದು ಗೆರೆ ಇದ್ದರೆ ತುಂಬ ಒಂದು ಭಾವುಕತನ, ಕಲಾವಿದತನ, ತುಂಬ ಒಂದು ಪೆದ್ದು ಮಕ್ಕಳ ಥರ ಇರ್ತಕ್ಕಂಥ ಮನಸತ್ವ ಇರ್ತಕ್ಕಂಥ, ತುಂಬ ಪ್ರೀತಿಸ್ತಕ್ಕಂಥ ಸಂಗಾತಿ ಸಿಗ್ತಾರೆ. ಅದು ಭಾರಿ ಕಷ್ಟನಪ್ಪ. ನೋಡಿ, ಇಲ್ಲಿ ನಾನು ನಿಮ್ಗೆ ತೋರಿಸ್ತಿದ್ದೀನಲ್ವಾ, ತುಂಬ ಕಷ್ಟ. ಕಟ್ಕೊಂಡಿರೋ ಅಂತೇಳಿ ನನಗೆ ಗೊತ್ತಿದೆ. ಆ ಪ್ರೀತಿ, ಆ ಒಂದು ಪೊಸೆಸಿವ್ನೆಸ್ಸು, ಇಲ್ಲಿ ಹೋಗ್ಬೇಡಿ, ಅಲ್ಲಿ ಹೋಗಬೇಡಿ, ಇಲ್ಲಿ ತಿನ್ನಬೇಡಿ, ಅಲ್ಲಿ ತಿನ್ನಬೇಡಿ, ಇದೇ ತಿನ್ನಿ, ಗಾಬರಿ ಹುಟ್ಟಿಸ್ಬಿಡ್ತಾರೆ ಅಂತಕ್ಕಂಥದ್ದು. ಅಂಥ ಒಂದು ಶಕ್ತಿ ಈ ಒಂದು ಸಂಗಾತಿಯಲ್ಲಿದೆ. ನಿಮ್ಮ ಜೀವನದಲ್ಲಿ ನೆನ್ಪಿಟ್ಕೊಳ್ಳಿ, ಎಲ್ಲರೂ ಬರ್ತಾರೆ ಹೋಗ್ತಾರೆ, ಎಲ್ಲರೂ. ಹುಟ್ಟಿಗೆ ಕಾರಣಲಾಗ್ತಕ್ಕಂಥವಳು ಅಮ್ಮನಾದರೆ ಜೀವನ ಪರ್ಯಂತ ಒಂದು ಬದುಕನ್ನು ರೂಪಿಸಲಿಕ್ಕೆ ಕಾರಣಲಾಗ್ತಕ್ಕಂಥವಳು ನಮ್ಮ ಸಂಗಾತಿ ಆಗಿರ್ತಾಳೆ. ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು. ಆ ಸಂಗಾತಿ ಇಲ್ಲದೆ ನೀವು ಏನನ್ನ ಗೆದ್ದರೂ ಅದು ಪರಿಪೂರ್ಣವೆನಿಸುವುದಿಲ್ಲ. ನಿಮ್ಮ ಗಂಡನಿಗೆ ಬಂದು, ರೀ ಐ ಜಸ್ಟ್ ಒನ್ ಇಟ್, ನಾನು ಒಂದು ಕಾಂಪಿಟೇಷನಲ್ಲಿ ಗೆದ್ದೆ, ನಮ್ಮ ಆಫೀಸಲ್ಲಿ ಒಂದು ಪ್ರಮೋಷನ್ ಆಯಿತು, ರೀ ನಾನು ರಂಗೋಲಿ ಹಾಕಿದ್ದೆ, ರೀ ಈ ಸೀರೆನಲ್ಲಿ ನಾನು ಡಿಸೈನಿಂಗ್ ಮಾಡಿದೆ, ಚೆನ್ನಾಗಿದೆಯಾ ಅಂತಕ್ಕಂಥದ್ದು ಅವನು ಬಾಗುತ್ತಿಂದ, ಇಟ್ಸ್ ನೈಸ್, ಚೆನ್ನಾಗಿದೆಮ್ಮ, ತುಂಬ ಚೆನ್ನಾಗಿ ನೀಟಾಗಿ ಅಲಂಕಾರ ಮಾಡಿದ್ದೆ, ನೀನು ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದಿ, ಅಮ್ಮನೂ ಮೆಚ್ಕೊಬಿಟ್ಟಿರುತ್ತೆ. ಅವ್ರು ನೋಡಿ, ಯಾವುದೇ ಸಂಗಾತಿ ಗಂಡು ಹೇಳೋದೇ ಫಸ್ಟು, ಅಮ್ಮ ತಿಂದ್ರಾ, ಅಮ್ಮನಿಗಿಷ್ಟ ಆಯ್ತಾ, ಅಮ್ಮನ ಹೊಲಿಸ್ಕೊಳ್ಳೆ ಎಲ್ಲ ಸರಿ ಆಯಿತು ಅಂತಕ್ಕಂಥದ್ದು ಹೇಳ್ಕೊಡ್ತಿರ್ತಾರೆ. ಅಪ್ಪನ ಹೊಲಿಸ್ಕೊ, ಅಣ್ಣನ ಹೊಲಿಸ್ಕೊ, ತಮ್ಮನ ಹೊಲಿಸ್ಕೊ, ಅತ್ತಿಗೆ ಹೊಲಿಸ್ಕೊ, ನಾದಿನಿ ಹೊಲಿಸ್ಕೊ, ಅತ್ತಿಗೆ ಹೊಲಿಸ್ಕೊ, ಇದೆಲ್ಲ ಏನೂ ಹೇಳೋದಿಲ್ಲ.
ಅಲ್ಲಿ ಹೇಳೋದು ಅಮ್ಮನ ಹೊಲಿಸ್ಕೊ ಅಂತಕ್ಕಂಥದ್ದು. ಅಂತ ಒಂದು ಪರಿಪೂರ್ಣ ಅಮ್ಮನ ಪ್ರಭಾವ ಕೂಡ ಆ ಸಂಗಾತಿಯಲ್ಲೇ ಹುಡುಕೋದು. ಹಾಗೆ ಇನ್ನೊಂದಿದೆ, ಪ್ರತಿಯೊಂದು ಹೆಣ್ಣುಮಕ್ಕಳು ಕೂಡ ತಮ್ಮ ಸಂಗಾತಿನಲ್ಲಿ ಒಂದು ಗುಣ ಹುಡುಕ್ತಾರೆ. ಅದ್ಭುತ. ಅವ್ರಿನ್ಯಾರೂ ಅಲ್ಲ, ತಮ್ಮ ಅಪ್ಪನ ಹುಡುಕ್ತಾರೆ. ಅಪ್ಪನ ಒಂದು ಬಲಶಾಲಿತನ, ಅಪ್ಪನ ಒಂದು ಧೈರ್ಯ, ಅಪ್ಪನ ಒಂದು ಕೆಲಸದ ಸಾಮರ್ಥ್ಯ, ಅಪ್ಪನದಲ್ಲಿ ಇರತಕ್ಕಂಥ ಒಂದು ಏನೋ ಒಂದು ಗುಣ ಆಕರ್ಷಣೆಗೊಳ್ಳುತ್ತೆ ಅವರಿಗೆ. ಅಪ್ಪ ತುಂಬ ಒಳ್ಳೆ ಕುಕ್ ಇರ್ಬೋದು. ಸೊ ತಮ್ಮ ಗಂಡನಲ್ಲೂ ಕೂಡ ಅಂತೆ ಒಂದು ಅಡಿಗೆ ಭಾವವನ್ನು ನೋಡ್ತಾರೆ. ಅಪ್ಪ ಒಂದು ಒಳ್ಳೆ ಕಲಾವಿದ ಆಗಿದ್ರೆ ನನ್ನ ಗಂಡನೂ ಕಲಾವಿದ ಆಗಿರಬೇಕು ಅಂತ ಬಯಸಿರ್ತಾರೆ. ಅಪ್ಪ ಒಂದು ಒಳ್ಳೆ ರೆಸ್ಲರ್ ಆಗಿದ್ರೆ ನನ್ನ ಗಂಡನೂ 6 ಪ್ಯಾಕ್ ಆಗಿರಬೇಕು ಅಂತಕ್ಕಂಥ ಒಂದು ಭಾವ ನೋಡಿರ್ತಾರೆ. ಅಪ್ಪನ ಮೂಗು ತುಂಬ ಉದ್ದ, ತುಂಬ ಹೈಟು ಪರ್ಸನಾಲಿಟಿ ಇದ್ರೆ ನೀವು ನೋಡಿಬೇಕಾದ್ರೆ ಆ ಹೆಣ್ಮಕ್ಳು ಅಂಥದ್ದೇ ಹುಡುಗನ್ನ, ಅಂಥವ್ರನ್ನೇ ಒಪ್ತಕ್ಕಂಥದ್ದು. ಎಲ್ಲೋ ಆ ಹುಡುಕಾಟ ಇಟ್ ರೀಚಸ್ ಆ ವೈಬ್ರೇಷನ್. ಮೊದಲೇ ಮದುವೆಗಳು ಸ್ವರ್ಗದಲ್ಲೇ ನಿರ್ಧಾರ ಆಗಿರ್ತವೆ. ನೀವು ಅನ್ಕೋತೀರಾ ನಾ ಇಷ್ಟಪಟ್ಟೆ ನಾ ಮದುವೆ ಆದೆ ಅಂತ. ಖಂಡಿತ ಇಲ್ಲ. ಮೊದಲೇ ಇಲ್ಲಿ ವಿವಾಹ ಅನ್ನೋದು ನಿಶ್ಚಯವಾಗಿರ್ತಕ್ಕಂಥದ್ದಿರುತ್ತೆ. ಲಕ್ಷ ಜನ ನಮ್ಮ ಸುತ್ತಮುತ್ತಲು ಓಡಾಡ್ತಿರ್ತಾರೆ. ಯಾರನ್ನು ಪ್ರೀತಿಸಿರ್ತೇವೆ, ಸುತ್ತಾಡಿರ್ತೇವೆ, ತಿಂದಿರ್ತೇವೆ, ಮಾತಾಡಿರ್ತೇವೆ, ಮುನಿಸ್ಕೊಂಡಿರ್ತೇವೆ, ದ್ವೇಷ ಕಟ್ಟಿರ್ತೇವೆ, ಜಗಳ ಮಾಡಿರ್ತೇವೆ, ಜಸ್ಟ್ ಟೈಮ್ ಪಾಸ್ ಮಾಡಿರ್ತೇವೆ. ಇನ್ನು ಕೆಲವರು ಅದನ್ನು ಎಲ್ಲೇನೂ ಮೀರಿ ಬೇರೆ ಇನ್ನೇನೋ ಮಾಡ್ಕೊಂಡಿರ್ತಾರೆ. ಆದರೆ ಅವ್ರು ಯಾರನ್ನೂ ಮದುವೆ ಮಾಡ್ಕೋಬೇಕು ಅಂತ ಅನ್ಸೇ ಇರೋದಿಲ್ಲ. ಮದುವೆ ಮಾಡ್ಕೋಬೇಕು ನನ್ನ ಜೊತೆಯಲ್ಲೇ, ಹೀ ಈಸ್ ಮೈನ್, ಶಿ ಈಸ್ ಮೈನ್, ದಟ್ಸ್ ಇಟ್. ಬೇರೆ ಮಾತೇ ಇಲ್ಲ. ಬೇರೆ ಎಲ್ಲವನ್ನೂ ಬಿಟ್ಕೊಡ್ತಾನೇನೋ. ಸಂಗಾತಿ ವಿಚಾರದಲ್ಲಿ ಬಂದರೆ ಹೆಣ್ಣು ಹುಲಿಯಾಗಿ ನಿಂತು ಗರ್ಜಿಸ್ತಾಳೆ. ಹೆಂಡತಿ ವಿಚಾರಕ್ಕೆ ಬಂದರೆ ಗಂಡು ಸಿಂಹದಂತೆ ಗರ್ಜಿಸ್ಬಿಡ್ತಾನೆ. ಒಂಟಿ ಸಲಗದ ಹಾಗೆ ಬಿಡೋದೇ ಇಲ್ಲ. ಆನೆಗಳನ್ನು ನೋಡಿ ಗುಂಪು ಕಟ್ಕೊಂಡು ಎಷ್ಟು ಚೆನ್ನಾಗಿ ನಿಂತಿರ್ತವೆ. ಗಂಡು ಆನೆಗೆ ಹೋಲಿಸ್ತಕ್ಕಂಥದ್ದು, ಗಂಡು ಮಾತಂಗ ಅನ್ನತಕ್ಕಂಥ ಮಾತಿಗೆ ಹೇಳ್ತೇವೆ. ಅಂಥ ಒಂದು ಪ್ರಭಾವ ಈ ರೇಖೆಯಲ್ಲಿರ್ತಕ್ಕಂಥದ್ದು. ನೋಡ್ಕೊಳ್ಳಿ, ನಿಮ್ಮ ಒಂದು ಸಂಗಾತಿ ಭಾವುಕರ, ಅಪ್ಪಾಜಿ ಥರನ, ಅಮ್ಮನ ಥರನ, ಇಲ್ಲ ನೀವು ನೆನೆಸಿದ ಕನಸಿನ ಕನ್ಯೆಯ, ಇಲ್ಲ ಕನಸಿನ ಹುಡುಗನ, ಇಲ್ಲೇ ತೋರಿಸ್ತಕ್ಕಂಥದ್ದು. ಅದರಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಕಾದಿರಿ. ಒಳ್ಳೇದಾಗಿ. ಗುರುಜಿ, ನಿಜಕ್ಕೂ ತುಂಬಾನೇ ಚೆನ್ನಾಗಿ ಹೇಳ್ತಾ ಇದ್ರಿ. ಯಾಕಂದ್ರೆ ಸ್ವರ್ಗದಲ್ಲೇ ನಮ್ಮ ಮದುವೆ ನಿಶ್ಚಯವಾಗಿರತ್ತೆ, ಅದರ ಕುರುಹು ನಮ್ಮ ಕೈಯಲ್ಲೇ ಇದೆ ಅಂತ ಕೂಡ ತಿಳಿಸ್ತಾ ಇದ್ರಿ. ಮುಂದೆ ಗುರುಜಿ ಇನ್ನೊಂದು ನೋಡಿ, ಈ ಒಂದು ರೇಖೆ ಮೇಲೆ ಏನಾದರೂ ಮಚ್ಚೆ ಇದ್ರೆ ಈ ಒಂದು ವಿವಾಹ ರೇಖೆ ಅಂತ ಹೇಳ್ತೀವಿ ಪ್ರತಿಯೊಂದು. ಆದರೆ ಈ ಒಂದು ಹಸ್ತ ಸಾಮುದ್ರಿಕದಲ್ಲಿ ಕೆಲವೊಂದು ನಿಯಮಗಳಿದೆ. ಅದನ್ನು ಮುಂದೊಂದು ದಿನ ಹೇಳ್ತೀನಿ, ಈ ಅಂಗೈಶಾಸ್ತ್ರದ ಬಗ್ಗೆ. ಈ ಒಂದು ರೇಖೆ ಬಂದು ನಿಮಗೆ ಈ ಬುಧನ್ ಪರ್ವಕ್ಕೆ ಸೇರ್ತಕ್ಕಂಥದ್ದಾಗುತ್ತೆ. ಇದನ್ನು ಬುಧನ್ ತತ್ವ ಅಂತ ಹೇಳ್ತೇವೆ. ಜಲತತ್ವ, ಬುಧನ್ ತತ್ವ, ಸೂರ್ಯ ತತ್ವ, ಶನಿ ತತ್ವ, ಗುರು ತತ್ವ, ಅಂಗಾರಕ ತತ್ವ ಅನ್ನತಕ್ಕಂಥ ಒಂದು ಭಾವ. ಈ ಬುಧನ್ ತತ್ವದ ಮೇಲೆ ತುಂಬ ಹೀಗೆ ಹೇಳ್ಕೊಂಡು ಬಂದರೆ ಎಳೆದಾಟಗಳೇ. ಹೀಗೆ ಬಂದು 2 ಗೆರೆಯಾಗಿ ಕವಲು ಹೊಡೆದಿದ್ರೆ ಸಪ್ರೇಷನ್ ಆಗ್ತಾರೆ ಅನ್ನತಕ್ಕಂಥದ್ದು ಇಲ್ಲೇ ತೋರಿಸ್ತಕ್ಕಂಥದ್ದು ಇರುತ್ತೆ. ಸೊ ಅದನ್ನು ತಿಳ್ಕೊಂಡ್ಮೇಲೆ ಎಲ್ಲೋ ನನ್ನ ಒಂದು ದಾಂಪತ್ಯ ವಿಚಾರದಲ್ಲೂ, ಸಂಗಾತಿ ವಿಚಾರದಲ್ಲೂ, ಆ ಒಂದು ಮದುವೆ ವಿಚಾರದಲ್ಲೂ, ವಿವಾಹ ವಿಚಾರದಲ್ಲೂ, ಸಾಂಸಾರಿಕ ಜೀವನದಲ್ಲೂ ಸಂಗಾತಿಯ ಪಾತ್ರ ತುಂಬ ದೊಡ್ಡದು. ಇಟ್ಸ್ ಲೈಕ್ ನಿಮ್ಮ ಊರುಗೋಲು. ನಿಮ್ಮ ಒಂದು ಅಪ್ಪರ್ ಬಾಡಿ ನೀವೇನೇ ಇರ್ಬೋದು, ನಿಮ್ಮ ತೊಡೆಗಳಿಲ್ಲದಿದ್ದರೆ, ನಿಮ್ಮ ಇಲ್ಲದಿದ್ದರೆ, ವಾಟ್ ಎವರ್ ಯು ಆರ್ ಜೀನಿಯಸ್. ಗುಂಡಿಗೆ ಇದೆ, ಕೈಗಳಿದೆ, ಕಾಲುಗಳೇ ಇಲ್ಲ ಅಂದರೆ ನೀವು ಎಲ್ಲೂ ಡೆಸ್ಟಿನಿಗೆ ಹೋಗಲಿಕ್ಕೆ ಆಗೋಲ್ಲ. ತುಂಬ ಬ್ಯೂಟಿಫುಲ್ ಕಾರ್, ಕೋಟಿಯ ರೂಪಾಯಿಯ ಕಾರು, ಚಕ್ರ ಪಂಚರ್ ಆಗಿಬಿಟ್ಟಿದೆ ಅಂದರೆ ಹೇಗೆ ಹೋಗ್ತೀರಯ್ಯ? ಅದನ್ನು ರೆಡಿ ಮಾಡೋಕ್ಕೆ ಟೈಮ್ ಇಲ್ಲ. ಹಾಗೆ ಯಾವುದೋ ಒಂದು ಹಳೆ ಬಸ್ಸು ಬಂತು, ಅದನ್ನು ಹತ್ತಿ ಒಂದು ಟ್ರ್ಯಾಕ್ಟರ್ ಎಲ್ಲೋ ಹತ್ಕೊಂಡು ಹೋಗ್ತದೆ, ನಿಮ್ಮ ಡಿಗ್ನಿಟಿಗೆ ಹೇಗಿರುತ್ತೆ ಯೋಚನೆ ಮಾಡಿ ನೋಡಿ. ನಿಮ್ಮ ಕನಸೊಂದು, ಯು ಹ್ಯಾಡ್ ಇಟ್ ಸಮಥಿಂಗ್ ಆ್ಯಂಡ್ ಸಡನ್ಲಿ ಯು ಆರ್ ಜಂಪಿಂಗ್ ಆನ್ ಟು ಸಮಥಿಂಗ್. ತಲ್ಲಣಿಸಿ ಬಿಡ್ತೀರಾ, ಆಘಾತಕ್ಕೊಳಗಾಗ್ಬಿಡ್ತೀರಾ. ಸೊ ಬಿಫೋರ್ ಇಟ್ಸೆಲ್ಫ್ ದೇರ್ ಇಸ್ ಅ ಪಂಕ್ಚರ್ ಇನ್ ಯುವರ್ ಪರ್ಸನಲ್ ಲೈಫ್ ಅನ್ನೋದು. ಅದನ್ನು ತಿಳ್ಕೊಂಡ್ಮೇಲೆ ಪ್ರಿಕಾಷನ್ ತಗೋಬೇಕು. ಎಸ್, ಮುಂದೊಂದು ದಿನ ಈ ಥರದ್ದು ಒಂದು ಸಮಸ್ಯೆ ಬರುತ್ತೆ, ಪಂಚರ್ ಆಗುತ್ತೆ, ನಾನು ಎಚ್ಚರಿಕೆ ಆಗಿರಬೇಕು, ತಿಳ್ಕೋಬೇಕು. ಅದನ್ನು ಬಿಚ್ಚಿ ಹಾಕೋದು ತಕ್ಕಂಥದ್ದು. ನಾನು ಎಷ್ಟೇ ದೊಡ್ಡ ಯಜಮಾನ ಆದರೂ ಆಕಸ್ಮಿಕವಾಗಿ ಈ ಥರ ಆಯಿತು ಅಂದರೆ ಏನು ಮಾಡೋದು ಅನ್ನೋದನ್ನು ತಿಳಿದಿಟ್ಟುಕೊಂಡಿರಬೇಕು. ಅಂಥ ಒಂದು ಪ್ರಯತ್ನ ಅಷ್ಟೇ ಈ ಒಂದು ಅಂಗೈಶಾಸ್ತ್ರದಲ್ಲಿ ಹೇಳಿಕೊಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಈ ಒಂದು ವಿವಾಹ ರೇಖೆಯ ಮೇಲೆ ಏನಾದರೂ ಮಚ್ಚೆ ಇದ್ದರೆ, ಕಪ್ಪು ಮಚ್ಚೆ, ಕೆಲವರಿಗೇನು ತುಂಬ ಜನಕ್ಕೆ ಮದುವೆಯೇ ಆಗುವುದಿಲ್ಲ. ಇಲ್ಲ, ಸಂಗಾತಿಯಲ್ಲಿ ಅನುರಾಗವೇ ಹುಟ್ಟುವುದಿಲ್ಲ.
ಇಲ್ಲ ಅಲ್ಲೇನೋ ಒಂದು ಅಪಮೃತ್ಯು ಸಂಭವಿಸ್ತಕ್ಕಂಥ ಒಂದು ಭಾವವಾಗಿ ಬಿಡುತ್ತೆ. ಎಚ್ಚರಿಕೆ. ಸೊ ಅಲ್ಲಿ ಏನೋ ನಡೆಯುತ್ತೆ ಗಡಿಬಿಡಿ. ಅಂತ ಸಂದರ್ಭದಲ್ಲಿ ಶುಕ್ರ ಶಾಂತಿ ಅಂದರೆ ಶಾಂತಿಗಳಲ್ಲಿಯೇ ತುಂಬ ಶ್ರೇಷ್ಠವಾದ ಶಾಂತಿ ಪೂಜೆ ಎಂದರೆ ಆ ಒಂದು ವಿವಾಹ ಪೂಜೆಗೆ ಬಂದು ಗೋಪೂಜೆ. ಕನ್ಯಾ ಪೂಜೆ ಕೂಡ ಹೇಳ್ತೇವೆ. ಕನ್ಯಾ ಪೂಜೆಗಳು ಇವತ್ತು ಮಾಡೋರು ತುಂಬ ಅಪರೂಪ. ವಿಜಯದಶಮಿಯ ಸಂದರ್ಭದಲ್ಲಿ, ಆ ನವರಾತ್ರಿಗಳ ಸಂದರ್ಭದಲ್ಲಷ್ಟೇ ಮಾಡ್ತಕ್ಕಂಥದ್ದು. ಸಾರ್ವಕಾಲಿಕವಾಗಿಯೂ ತುಂಬ ವಿಶೇಷವಾದಂಥ ಪೂಜೆ ಅಂದರೆ ಗೋಪೂಜೆ. ಅದನ್ನು ಮಾಡಿಕೊಳ್ಳುವುದರಿಂದ, ಆ ಗೋವನ್ನು ತಾಯಿಯ ರೂಪದಲ್ಲಿ ನೋಡಿ ಸೇವೆ ಮಾಡುವುದರಿಂದ ನಿಮ್ಮ ಮನದಿಚ್ಛೆಯಂತೆಯ ಒಂದು ಮನದನ್ನೇ ದೊರಕತಕ್ಕಂಥದ್ದು, ಇಲ್ಲ ಸಂಗಾತಿ ದೊರಕತಕ್ಕಂಥ ಒಂದು ಭಾಗ್ಯ ಅಂತ ಹೇಳ್ತೇವೆ. ಇನ್ನು ಅಲ್ಲಿ ಒಂದು ಕಪ್ಪು ಮಚ್ಚೆ ಅಂತ ಹೇಳಿದ್ನಲ್ಲ, ಕೆಲವರಿಗೆ ಮದುವೆ ಮಾಡೋದೇನಕ್ಕೆ? ಮಕ್ಕಳು, ಕುಟುಂಬ ವೃದ್ಧಿ ಆಗಬೇಕು. ನಮ್ಮ ಜಾತಿ, ನಮ್ಮ ಧರ್ಮ, ನಮ್ಮ ಒಂದು ಕುಟುಂಬ ವೃದ್ಧಿಯಾಗಬೇಕು. ಕುಲಕ್ಕೊಬ್ಬ ಒಂದು ಮಗನಿರಬೇಕು, ಸಂತಾನವಿರಬೇಕು, ಪುತ್ರ ಸಂತಾನವಿರಬೇಕು, ಇಲ್ಲ ಮಗಳಾದರೂ ಇರಬೇಕು ಅನ್ನತಕ್ಕಂಥ ಒಂದು ಭಾವ. ನಮ್ಮದೊಂದು ಆಸರೆ, ನಮಗೆ ವಯಸ್ಸಾದ ಕಾಲದಲ್ಲಿ ಆಸರೆ ಆಗಿರುತ್ತಾರೆ ಅನ್ನತಕ್ಕಂಥದಕ್ಕೋಸ್ಕರ ಮಕ್ಕಳ ಅಪೇಕ್ಷೆಯನ್ನು ಬಯಸ್ತೇವೆ. ಆ ಕಬ್ಬು ಮಚ್ಚೆ ಎದ್ದು ಬಿಟ್ಟರೆ ಅಲ್ಲೆಲ್ಲೋ ಸಂಗಾತಿ ಬಂದು ಆ ಒಂದು ವಿಚಾರದಲ್ಲಿ, ಪ್ರಕೃತಿಯ ವಿಚಾರದಲ್ಲಿ ನಿಮ್ಮ ಒಂದು ಮನಸ್ಸಿನಂತೆ ಅವ್ರು ಸ್ಪಂದಿಸೋದಿಲ್ಲ. ಇಲ್ಲ, ಅವರಿಗೆ ಆ ದೇಹಕ್ಕೆ ಭಾವನೆಗಳೇ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಏನಪ್ಪ ಮಾಡೋದು ಅನ್ನೋ ಒಂದು ಆಲೋಚನೆ ಆಗುತ್ತೆ. ಇವತ್ತು ಅಂತಹದಕ್ಕೆ ಒಂದು ವಿಶೇಷವಾದಂಥ ಮನೆ ಮದ್ದು ಕೊಡ್ತೇನೆ. ಭೂತವಾಸ ಅಂತ ಹೇಳ್ತೇವೆ ಇದನ್ನು, ಈ ಮರವನ್ನು. ಹಿಂದೊಮ್ಮೆ ಹೇಳಿದ್ದೆ ಕೂಡ ಈ ಭೂತವಾಸ ಮರದ ಬಗ್ಗೆ. ಅಂದರೆ ಇದನ್ನು ತಾರೆ ಮರ ಅನ್ನತಕ್ಕಂಥದ್ದು, ಶನೇಶ್ವರ ವಾಸವಾಗಿರ್ತಾನೆ ಈ ಮರದಲ್ಲಿ ಅನ್ನತಕ್ಕಂಥ ಪ್ರತೀತಿ. ಈ ಒಂದು ತಾರೆ ಮರದ ಗಿಡದ ಬೀಜದ ಚೂರ್ಣವನ್ನು ತಗೋಬಂದು ಪುಷ್ಯ ನಕ್ಷತ್ರದ ದಿನ ತರಬೇಕಾಗುತ್ತೆ. ತಾರೆ ಮರದ ಬೀಜವನ್ನು ತಂದು ಒಣಗಿಸಿಟ್ಟುಕೊಂಡು ಅದನ್ನು ಒಂದು ಚಿಕ್ಕ ಒರಳು ಕಲ್ಲಲ್ಲಿ ಹಾಕಿ ಕುಟ್ಕೋಬೇಕು. ಆ ನಂತರ ಆ ಒಂದು ಮಿಕ್ಸಿನಲ್ಲಿ ಚಿಕ್ಕ ಒಂದು ಜಾರ್ನಲ್ಲಿ ಹಾಕ್ಕೊಂಡು ಪೌಡರ್ ಮಾಡಿಟ್ಕೊಂಡು ಪ್ರತಿನಿತ್ಯ ಜೇನುತುಪ್ಪದಲ್ಲಿ ರಾತ್ರಿ ಹೊತ್ತು ಕಲಿಸ್ಬಿಟ್ಟು ಹೆಣ್ಣಾಗಲಿ ಗಂಡಾಗಲಿ ಸೇವಿಸ್ತಕ್ಕಂಥದ್ದು ಮಾಡಬೇಕು. ಆ ಒಂದು ಶುಕ್ರ ಪ್ರಭಾವ ಎಲ್ಲಿ ದೋಷವಾಗಿರುತ್ತೋ ಆ ಒಂದು ಅನುರಾಗವಿಲ್ಲ. ದೇಹ ಸುಖವೂ ಕೂಡ ಅತಿ ಮುಖ್ಯ. ಮನುಷ್ಯನ ಹೊಟ್ಟೆ ಹಸಿವನ್ನು ಕಂಟ್ರೋಲ್ ಮಾಡಿಸ್ಬಹುದಂತೆ. ಆದರೆ ಆ ಒಂದು ದೇಹ ಸುಖವನ್ನೇನಾದರೂ ಏರುಪೇರಾದರೆ ಮನುಷ್ಯ ಮೃಗನಾಗಿ ಬಿಡುತ್ತಾನೆ. ಒಂದಾ ಪೂರ್ಣ ವೈರಾಗ್ಯ. ನೋಡಿ, ನಿಮಗಿಷ್ಟವಿಲ್ಲ, ಆದರೆ ನಿಮ್ಮ ಸಂಗಾತಿಗೆ ಇಷ್ಟವಿದ್ದಾಗ, ಅಲ್ಲೆಲ್ಲೋ ಒಲುಮೆ ಪ್ರೀತಿ ಬರೆದಿದ್ದಾಗ ಅವನೇನು ಮಾಡ್ತಾನೆ? ಎಡವಟ್ಟು ಮಾಡಲಿಕ್ಕೆ ಹೋಗ್ತಾನೆ, ದಾರಿ ತಪ್ತಾನೆ. ಅದು ಮನೆ ಒಡೆಯುತ್ತೆ, ಕುಟುಂಬ ಒಡೆಯುತ್ತೆ, ಧರ್ಮ ಒಡೆಯುತ್ತೆ, ಜಾತಿ ಒಡೆಯುತ್ತೆ, ಅತ್ಯಾಚಾರ ಅನಾಚಾರಗಳಂಥದಕ್ಕೆ ಹೋಗಿಬಿಡ್ತಾನೆ ಅಂತ ಹೇಳ್ತೇವೆ. ಸೊ ಅಂಥ ಒಂದು ಸಮಸ್ಯೆ ಎಷ್ಟೋ ಜನ ಕೇಳಿರ್ತಕ್ಕಂಥದ್ದು ಉಂಟು. ಯಾಕೋ ನನ್ನ ಸಂಗಾತಿ ಏನೋ ಗುರುಗಳೇ ಬೇಜಾರು ಅನಿಸುತ್ತೆ, ಮನೆಗೆ ಹೋಗೋಕೆ ಬೇಜಾರು. ಇನ್ನು ಕೆಲವು ಹೆಣ್ಮಕ್ಳು ನೋಡಬೇಕು, ಏನೋ ಇದ್ದೀನಿ ಗುರುಗಳೇ, ಪ್ರತಿನಿತ್ಯ ತಣ್ಣೀರು ಹಾಕ್ಕೊಂಡು ಸ್ನಾನ ಮಾಡ್ಕೊಂಡು ಮಲ್ಕೋತೀನಿ ಅಂತಕ್ಕಂಥ ಭಾವ. ಹೆಣ್ಣು ಮಕ್ಕಳು ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮದು ಒಂದು ಬಹುದೊಡ್ಡ ಭಾರತೀಯ ಸಂಪ್ರದಾಯ. ನಮ್ಮದು ಧರ್ಮಕ್ಕೂ ಮೀರಿದಂಥ ಭಾರತೀಯ ಸಂಪ್ರದಾಯ. ಅವನು ಹಿಂದೂ ಇರಬಹುದು, ಮಹಮ್ಮದೀಯ ಇರಬಹುದು, ಕ್ರೈಸ್ತನಿರ್ಬೋದು, ನಾವೆಲ್ಲರೂ ಭಾರತೀಯರು. ಭಾರತೀಯರಿಗೆ ತಮ್ಮ ಒಂದು ಕುಟುಂಬ ಅನ್ನೋದು ತುಂಬ ಪ್ರೀತಿ. ಅದಕ್ಕೋಸ್ಕರ ತುಂಬ ತ್ಯಾಗ ಮಾಡಿಟ್ಕೊಬಿಟ್ಟಿರ್ತಾರೆ. ಸೊ ಅಂತಹ ಒಂದು ಸಮಸ್ಯೆಗಳನ್ನು ನೋಡಿರೋದ್ರಿಂದ, ತಿಳ್ಕೊಂಡಿರೋದ್ರಿಂದ, ಜಾತಕಗಳನ್ನು ನೋಡಿ ಇಂಥ ಒಂದು ಪರಿಷ್ಕಾರವನ್ನು ಕೊಡ್ತಿದ್ದೇನೆ. ಟ್ರೈ ಮಾಡಿ. ತಾರೆ ಮರದ ಬೀಜದ ಚೂರ್ಣವನ್ನು ಸೇವಿಸುವುದರಿಂದ ವಿಶೇಷವಾದಂಥ ದೇಹ ಸುಖ ದೊರೆಯುತ್ತದೆ. ದೇಹಕ್ಕೆ ಬೇಕಾದಂಥದ್ದು ನಿಮಗೆ ಎಷ್ಟು ಬ್ಯಾಲೆನ್ಸ್ ಮಾಡಬೇಕೋ ಅಂಥ ಒಂದು ಪ್ರಭಾವ ಸಿಗತಕ್ಕಂಥದ್ದಾಗುತ್ತೆ ಅನ್ನತಕ್ಕಂಥದ್ದು ಆಯುರ್ವೇದದಲ್ಲಿ ಉಲ್ಲೇಖವಿದೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗ್ತಕ್ಕಂಥದ್ದು ಹೋಗ್ಬೇಕು. ಗುರುಜಿ, ಈಗ ಮುಂದಿನ ರಾಶಿಗಳ ಕುರಿತು ತಿಳಿಸ್ಕೊಡ್ತೀರಾ ಅಲ್ವೇ? ಖಂಡಿತ. ಕಟಕ ರಾಶಿಯವರಿಗೆ ಚಂದ್ರ ಶುಕ್ರ ಛಾಯೆಯಲ್ಲಿರ್ತಕ್ಕಂಥದ್ದು ದಶಮದಲ್ಲಿದ್ದಾನೆ. ವಿಶೇಷ ವಿದೇಶ ಪ್ರಯಾಣ, ವಿದೇಶದಲ್ಲಿ ಉದ್ಯೋಗ, ವಿದೇಶದಲ್ಲಿ ವ್ಯವಹಾರ, ಕೆಲಸ, ಬಿಸ್ನೆಸ್ಸು, ಕಮಿಟ್ಮೆಂಟು, ಟ್ರಾವೆಲ್ಲು, ಈ ಥರದ್ದೇನಾದರೂ ಮಾಡ್ತಿದ್ದೀರಾ, ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ, ಅದರಲ್ಲಿ ಯಶಸ್ಸು ನೋಡ್ತಕ್ಕಂಥ ಒಂದು ಭಾವ. ಹಾಗೆಯೇ ಶುಕ್ರ ಭಾವದಲ್ಲಿ ಚಂದ್ರ ಕೇತು ದಿಢೀರ್ ಪ್ರವಾಸ, ಪ್ರಯಾಣ, ಟ್ರಿಪ್ಪು, ಎಕ್ಸ್ಕರ್ಷನ್ನು, ಗಾಡಿ ತೊಗೊಳ್ಳೋದು, ಯಾರೋ ಸ್ನೇಹಿತರು ಬಂದರು, ಬಾಪ ಹತ್ಕೋ, ಯಾವುದೋ ಒಂದು ಮದುವೆ ಮನೆಗೆ ಹೋಗೋದು, ಫಂಕ್ಷನ್ಸ್ಗೆ ಹೋಗೋದು, ಪಾರ್ಟಿ, ಡಾನ್ಸು, ಎಂಜಾಯ್ಮೆಂಟು, ಎಂಟರ್ಟೈನ್ಮೆಂಟು, ಇವೆಲ್ಲ ನೋಡ್ತಕ್ಕಂಥ ಒಂದು ಛಾಯೆ ಇದೆ. ವಿಶೇಷ. ಆದರೆ ಅದೆಲ್ಲೋ ಸಂಗಾತಿ ಜೊತೆ ಕಿರಿಕಿರಿ ತಂದಿಡುತ್ತೆ. ನಿಮಗೆ ಮಾತ್ರ ಖುಷಿ ಪಡೋಕ್ಕಾಗುತ್ತೆ, ಹೊರಗಡೆ ಹೋಗೋಕ್ಕಾಗುತ್ತೆ,
ಅನ್ನತಕ್ಕಂಥದ್ದು. ಮನೇಲಿ ನೋಡೋದಿಲ್ಲ, ಹೊರಗಡೆ ಹೋಗಬೇಕು, ನಿನ್ನ ಅಕ್ಕ ತಂಗಿ ಬಂದರು ಅಂದರೆ ಸಾಕು, ಯಾರೋ ನೆಂಟರು ಬಂದರು ಅಂದರೆ ಸಾಕು, ಹೊರಗಡೆ ಸುತ್ತಾಡಿ ಬರಲಿಕ್ಕೆಲ್ಲ ನಿಂಗೆ ಚೆನ್ನಾಗಿರುತ್ತೆ ಅಂತಕ್ಕಂಥ ಭಾವಾರ್ಥದಲ್ಲಿ ಅಲ್ಲೊಂದೇನೋ ಒಂದು ಅಪಶ್ರುತಿ ಆಗ್ತಕ್ಕಂಥದ್ದು ಆಗುತ್ತೆ. ಎಚ್ಚರಿಕೆಯಿಂದ ನಿಭಾಯಿಸಿ. ಇನ್ನು ಸಿಂಹರಾಶಿ, ಚಂದ್ರ ಭಾಗ್ಯಸ್ಥಾನದಲ್ಲಿ ಶುಕ್ರ ಭಾವದಲ್ಲಿದ್ದು ಆ ಶುಕ್ರ ಸಪ್ತಮದಲ್ಲಿದ್ದಾನೆ. ನಿಮಗೆ ದಶಮಾಧಿಪತಿ ಕೂಡ ಶುಕ್ರ, ಹಾಗೂ ತೃತೀಯ ಕಾರಕತ್ವ ಕೂಡ. ತೃತೀಯ ಅಂತ ಹೇಳಿದ್ರೆ ಧೈರ್ಯ, ಉತ್ಸಾಹ, ಒಡ ಹುಟ್ಟಿದವರು ಇವೆಲ್ಲವನ್ನು ತೋರಿಸ್ತಕ್ಕಂಥ. ನಿಭಾಯಿಸ್ತಾರ, ಸಾಮರ್ಥ್ಯದಿಂದ ನಿಭಾಯಿಸ್ತಾರ, ಶಕ್ತಿಪೂರ್ವಕವಾಗಿ ನಿಭಾಯಿಸ್ತಾರ, ಯಾವುದಾದ್ರೂ ಜವಾಬ್ದಾರಿ ಕೊಟ್ಟರೆ ತಗೋತಾರ, ಇಲ್ಲ ಓಡೋಗ್ತಾರ, ಅಯ್ಯೋ ನನ್ನ ಕೈಲಾಗೋದಿಲ್ಲಪ್ಪ. ಇದೆಲ್ಲ ನೋಡಬೇಕು ಅಂದರೆ ಮೂರನೇ ಮನೆ ನೋಡ್ತೀವಿ. ಪುಕ್ಕಲ್ರ, ಧೈರ್ಯಸ್ಥರ, ಈ ಸೂಸೈಡ್ ಮಾಡ್ಕೋತಾರಲ್ವಾ, ನಾವು ಅವ್ರ ಜಾತಕಗಳನ್ನ ನೋಡ್ಬೇಕಾದ್ರೆ ಮುಖ್ಯವಾಗಿ ಮೂರನೇ ಮನೆಗೆ ನೋಡ್ತೇವೆ. ಅಂತ ಒಂದು ಪ್ರಚೋದನೆ, ಮನೆ ಬಿಟ್ಟು ಹೋಗೋದು, ಒಂದು ಫೇಲ್ ಆಗಿಬಿಟ್ಟೆ ಅಂತ ಓಡೋಗೋದು, ಏನೋ ಒಂದು ಸಣ್ಣ ನೋವಿಗೂ ಗಾಬರಿ ಬಿದ್ದು ಇನ್ನೇನೋ ಮಾಡ್ಕೊಬಿಡ್ತಕ್ಕಂಥ ಎಡವಟ್ಟು. ಅಯ್ಯೋ ನಮ್ಮ ಯಜಮಾನ್ರು ಬಂದುಬಿಟ್ರೆ, ಅಯ್ಯೋ ನನ್ನ ಹೆಂಡತಿ ಗೊತ್ತಾಗ್ಬಿಟ್ರೆ, ಅಯ್ಯೋ ನಮ್ಮ ಅಪ್ಪಾಜಿ ಗೊತ್ತಾಗ್ಬಿಟ್ರೆ, ಅಯ್ಯೋ ನಮ್ಮ ಅಣ್ಣ ಗೊತ್ತಾಗ್ಬಿಟ್ರೆ, ಆ ಒಂದು ಸಭಾಕಂಪನ ಇವೆಲ್ಲವೂ ಆಗ್ತಕ್ಕಂಥದ್ದು. ಆ ಮೂರನೇ ಮನೆಯ ಅಧಿಪತಿ ಏನಾದರೂ ಎಲ್ಲಿದ್ದಾನೆ, 12ನೇ ಮನೆಯಲ್ಲಿದ್ದಾನ, ಇವುಗಳನ್ನು ಅತಿ ಮುಖ್ಯವಾಗಿ ನೋಡ್ತೇವೆ. ತುಂಬ ಮಾನಕ್ಕೆ ಹಂಚತಕ್ಕಂಥವರು, ತುಂಬ ಒಂದು ಕುಟುಂಬಕ್ಕೆ ಹಂಚತಕ್ಕಂಥವರು, ಮನಸ್ಸಿನ ಒಳಗಡೆ ಕೊರಗತಕ್ಕಂಥವ್ರು. ಅನುಮಾನ ಪ್ರಕೃತಿಯನ್ನು ಕೂಡ ಮೂರನೇ ಮನೆಯಿಂದಲೇ ನೋಡೋದು. ಕೆಲವ್ರಿಗೆ ಹೆಂಡತಿ ಮೇಲೆ ಅನುಮಾನ, ಕೆಲವ್ರಿಗೆ ಗಂಡನ ಮೇಲೆ ಅನುಮಾನ, ಕೂತರು ನಿಂತರು. ಯಾಕಂದ್ರೆ ಇವಾಗ ಶುಕ್ರ ಪ್ರಭಾವ ನಕ್ಷತ್ರ, ಶುಕ್ರ ಅಂದ್ರೇ ಸಂಗಾತಿ, ಆ ಶುಕ್ರನ ಕೇತು ಪ್ರಭಾವ ಅಂದ್ರೆ ಅನುಮಾನ ಪ್ರಕೃತಿಗಳು ಅಂತ ಹೇಳ್ತೇವೆ. ಈ ಬುಧ ಬೇರೆ ವಕ್ರ. ಒಳ್ಳೆ ಸಂಗೀತಗಾರರಿಗೆ, ಹಾಡುಗಾರ್ತಕ್ಕಂಥ ಒಂದು ಹೆಣ್ಣು ಮಕ್ಕಳಿಗೆ, ಪೇಂಟಿಸ್ಟ್ಗಳು, ಆರ್ಟಿಸ್ಟ್ಗಳು, ಈ ಡಿಸೈನರ್ಸು, ಈ ಬಟ್ಟೆ ಡಿಸೈನ್ ಮಾಡ್ತಕ್ಕಂಥವ್ರು, ಫ್ಯಾಷನ್ ಡಿಸೈನರ್ಸು, ಬ್ಯೂಟಿ ಪಾರ್ಲರ್ ಕಲ್ತ್ಕೊಂಡಿರ್ತಕ್ಕಂಥವ್ರು, ಅಂಥವರಿಗೆ ಒಂದು ವಿಶೇಷವಾದಂಥ ದಿನವಾಗಿರುತ್ತೆ ಸಿಂಹರಾಶಿಯವರಿಗೆ. ಆದರೆ ಚಂದ್ರ ಶುಕ್ರ ಭಾವದಲ್ಲಿತ್ತು, ಆ ಒಂದು ಚಂದ್ರ ಭಾಗ್ಯಸ್ಥಾನದಲ್ಲಿ ಕೇತು ಜೊತೆ ಸೇರ್ಕೊಂಡಿದ್ದಾನೆ. ಸೊ ತಂದೆಗೆ ಏನಾದರೂ ಒಂದು ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು ಆಗಬಹುದು. ಎಚ್ಚರಿಕೆ, ಸ್ವಲ್ಪ ವೈಪರೀತ್ಯ, ಓಡಾಟ, ಖರ್ಚು. ಯಾಕೆಂದರೆ ಸಿಂಹರಾಶಿಗೆ 12ನೇ ಮನೆ ಅಧಿಪತಿ ಚಂದ್ರ. ಸೊ ತಂದೆ ಮನೇಲಿ ಕುಳಿತಿದ್ದಾನೆ. ಸೊ ತಂದೆಯಿಂದ, ತಂದೆಗೋಸ್ಕರ, ಇಲ್ಲ ತಂದೆ ಮನೆ ಕಡೆಯಿಂದ ತಂದೆಯ ತಾಯಿ, ಇಲ್ಲ ನಿಮ್ಮ ತಾಯಿ, ತಾಯಿಯ ತಾಯಿ. ಆ ಚಂದ್ರ ಅಂದ್ರೇ ತಾಯಿ ಅನ್ನೋತಕ್ಕಂಥದ್ದು ಬರುತ್ತೆ. ಇಲ್ಲ ಶುಕ್ರ, ಒಡ ಹುಟ್ಟಿದವರು, ಹೆಣ್ಣು ಮಕ್ಕಳು, ಅಕ್ಕ ತಂಗಿಯರಿದ್ರು ಕೂಡ ಬುಧ ವಕ್ರ. ಸೊ ಅವ್ರದ್ದೇನೋ ಒಂದು ಖರ್ಚು, ರಿಪೇರಿ, ಟೆನ್ಷನ್ಸ್ ಈ ಥರ ಆಗ್ತಕ್ಕಂಥದ್ದು ಆಗುತ್ತೆ. ಸೊ ಅದಕ್ಕೋಸ್ಕರ ಖರ್ಚುಗಳು ಬರ್ತಕ್ಕಂಥದ್ದು. ಯಾಕೋ ಇದು ಏನಪ್ಪ ಇದು ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ. ನೋಡಿ, ದೇವರು ಬಂದು ಒಂದು ಆದಾಯ ಕೊಡುತ್ತಿದ್ದ ಹಾಗೆ ಒಂದು ಖರ್ಚಿಡ್ತಾನೆ. ದಿಸ್ ಇಸ್ ಹೌ ದ ಸಿಸ್ಟಮ್. ಈ ರೂಪ ಕೊಟ್ಟ ಮೇಲೆ ಮನುಷ್ಯನಿಗೆ ಕೊನೆಯವರೆಗೂ ಇರ್ತಕ್ಕಂಥದ್ದು, ಯಾರು ಇರ್ತಾರೋ ಇಲ್ಲವೋ ಅದು ಹೊಟ್ಟೆ ಹಸಿವಂತೂ ಒಂದಿರುತ್ತೆ. ಅದಕ್ಕೋಸ್ಕರ ಅದು ಸಂಪಾದನೆ ಮಾಡಬೇಕು, ಅದಕ್ಕೋಸ್ಕರ ಅದು ಖರ್ಚು ಮಾಡಬೇಕು. ನಾವು ತಿನ್ನಲೇಬೇಕು, ಖರ್ಚು ಮಾಡಲೇಬೇಕು, ದುಡಿಲೇಬೇಕು. ಇವತ್ತು ಸಿಂಹರಾಶಿಯವರಿಗೆ ಅಂಥ ಒಂದು ಪ್ರಭಾವ. ವಿಶೇಷ ದಿನ, ವಿಶೇಷ ಆನಂದವನ್ನು ಪಡೆಯತಕ್ಕಂಥದ್ದು, ಸಂಗಾತಿ ಜೊತೆ ಊಟ, ಭೋಜನ, ಸುತ್ತಾಟ, ಹೊರಗಡೆ ಹೋಗಿ ಬರ್ತಕ್ಕಂಥದ್ದು, ವಿಶೇಷ ವಸ್ತ್ರಾಭರಣ ಖರೀದಿ ಆಗ್ತಕ್ಕಂಥ ಒಂದು ಯೋಗವೂ ಇರುತ್ತೆ. ಬಟ್ ಯಾಕೋ ಕುಜನ್ ಭಾವ ಸ್ವಲ್ಪ ಕಿರಿಕಿರಿಗಳು ಕೂಡ ಇರ್ತಕ್ಕಂಥದ್ದು. ಇನ್ನು ಕನ್ಯಾ ರಾಶಿ, ಇವತ್ತು ಸ್ವಲ್ಪ ಪ್ರಯಾಣಗಳಲ್ಲಿ ಎಚ್ಚರಿಕೆ, ಉದ್ಯೋಗದಲ್ಲಿ ಸ್ವಲ್ಪ ಟೆನ್ಷನ್ಸನ್ನು ನೋಡ್ತಕ್ಕಂಥದ್ದಾಗುತ್ತೆ. ಲಗ್ನಾಧಿಪತಿ ವಕ್ರ, ಯೋಗಕಾರಕ ಶುಕ್ರ 6ನೇ ಮನೆ, ಆ ಶುಕ್ರ ಭಾವದಲ್ಲಿ ಚಂದ್ರ ಅಷ್ಟಮ. ಸಾಲ ಮಾಡಿ ತುಪ್ಪ ತಿನ್ನು, ಸಾಲ ಮಾಡಿ ಖರ್ಚು ಮಾಡು, ಸಾಲ ಮಾಡಿ ಪಾರ್ಟಿ ಕೊಡು. ಕೆಲವರು ಇರ್ತಾರೆ ತೋರಿಸ್ಕೊಳ್ಳೋದಿಕ್ಕೆ, ಎಲ್ಲರೂ ಮುಂದ್ಗಡೆ ಹಬ್ಬ ಮಾಡು, ಸಾಲ ಮಾಡಿ ಬಂದು ಹಬ್ಬ ಮಾಡಿಬಿಟ್ಟು ಊಟ ಹಾಕೋದು, ಅನ್ನದಾನ ಮಾಡೋದು, ದೇವಸ್ಥಾನ ಕಟ್ಸೋದು, ಹೇಳ್ಕೊಳ್ಳೋದು ಭರ್ಜರಿಯಾಗಿ. ಅಲ್ಲಿ ನೋಡ್ದ ಅಂದರೆ ಒಳಗಡೆ 0 ಆಗ್ತಿದೆ. ನಮ್ಮ ವಿಜಯ್ ಮಲ್ಯ ಹತ್ತಿರ ಇಟ್ ವಾಸ್ ಜಸ್ಟ್ 6 ತಿಂಗಳ ಹಿಂದ್ಗಡೆ ಆ ಕಂಪ್ನಿ ವ್ಯಾಲ್ಯೂ ಎಷ್ಟು ಗೊತ್ತೋ? 2800 ಕೋಟಿಯ ಕಂಪನಿ ಇವತ್ತು 0 ಅಲ್ಲ, -5500 crores, -7500 ಕೋಟಿಯಷ್ಟು ಆತ ಸಾಲ ತೀರಿಸಬೇಕು. ಆ ಕಂಪ್ನಿ ವ್ಯಾಲ್ಯೂ ಇದ್ದಿದ್ದು 2800 ಕೋಟಿ. ಅದು ಮುಳುಗಿ ಇನ್ನು ಮಿಕ್ಕಿದ ಸಾಲ ಕಟ್ಟಬೇಕು, ಪ್ಲೆಜ್ ಮಾಡಿಟ್ಟು ಬಿಟ್ಟಿದ್ದಾರೆ. ಅಷ್ಟಿದ್ರೂ ದೌಲತ್ಗಿರಿ ಬಿಟ್ಟಿಲ್ಲ, ಬೇರೆ ಇನ್ನೊಂದು ಫ್ಲೈಟಲ್ಲೇ ಸುತ್ತಾಡೋದು ಅನ್ನತಕ್ಕಂಥ ಒಂದು ಭಾವ. ಇವತ್ತು ಕನ್ಯಾ ರಾಶಿಯವರಿಗೆ ಅಂಥ ಒಂದು ಭಾವ. ಸಾಲ ಮಾಡಿ ಖುಷಿ ಪಡ್ತಕ್ಕಂಥದ್ದು, ಸಾಲ ಮಾಡಿ ಕ್ರೆಡಿಟ್ ಕಾರ್ಡು ತಗೋತೀರಾ, ಅದು ಸಾಲ ಅನ್ನೋದು ಪ್ರಜ್ಞೆಯೂ ಇಲ್ಲ. ಸ್ವೈಪ್ ಮಾಡು, ಒಡವೆ ತೊಗೊಂಬ, ಅದಕ್ಕೊಂದು ಸರ್ವಿಸ್ ಟ್ಯಾಕ್ಸು, ಸೇಲ್ಸ್ ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸ್ ಬೇರೆ, ಕ್ರೆಡಿಟ್ ಕಾರ್ಡ್ದೊಂದು ಇನ್ನೊಂದು ಲೇಟ್ ಪೇಮೆಂಟ್ ಚಾರ್ಜು, ಯೂಸರ್ ಚಾರ್ಜಸ್ಸು, ಇದೆಲ್ಲ ಅನ್ನತಕ್ಕಂಥ ಒಂದು ಭಾವ. ಅಂಥದ್ದೊಂದು ಆಗುತ್ತೆ. ಒಡವೆ ಕಳ್ಕೊಳ್ಳೋದು,
ಸುಮ್ಮನೆ ಅನಗತ್ಯ ಖರ್ಚುಗಳು ಮಾಡ್ಕೊಳ್ತಕ್ಕಂಥದ್ದು ಆಗುತ್ತೆ, ಎಚ್ಚರಿಕೆ. ಇನ್ನು ತುಲಾ ರಾಶಿ, ಸಪ್ತಮದಲ್ಲಿದ್ದಾನೆ ಚಂದ್ರ. ವಿಶೇಷ ವಾಹನ, ಪ್ರೀತಿ, ಪ್ರೇಮ, ಪ್ರಣಯ, ಸುತ್ತಾಟ, ಸಂಗಾತಿ, ಮಕ್ಕಳೊಂದಿಗೆ, ಹಿರಿಯರೊಂದಿಗೆ ಸುತ್ತಾಡಿ ಬರ್ತಕ್ಕಂಥ ಒಂದು ಭಾವ. ಸ್ವಲ್ಪ ಸಂಗಾತಿ ಆರೋಗ್ಯದಲ್ಲಿ ಏನಾದರೂ ಏರ್ಪೇರ್ ಆಗ್ತಕ್ಕಂಥದ್ದು ಆಗುತ್ತೆ. ಒಡ ಹುಟ್ಟಿದವರಿಗೋಸ್ಕರ ಯಾವುದೋ ಒಂದು ಭೂಮಿ, ಮನೆ ವ್ಯವಹಾರಕ್ಕೋಸ್ಕರ ಸಾಲ ಮಾಡ್ತಕ್ಕಂಥ ಒಂದು ಪ್ರಭಾವವೂ ಇದೆ. ಇನ್ನು ವೃಶ್ಚಿಕ ರಾಶಿ, ಚಂದ್ರ 6ನೇ ಮನೆ, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ಓಡಾಟದಲ್ಲಿ ಸ್ವಲ್ಪ ತ್ರಾಸಾಗ್ತಕ್ಕಂಥ ಒಂದು ಭಾವ. ಸ್ವಲ್ಪ ಬುಧ ಬೇರೆ ವಕ್ರ, ಹಣಕಾಸಿನ ಲೆಕ್ಕಾಚಾರಗಳು ತಾರುಮಾರಾಗ್ತಕ್ಕಂಥದ್ದು ಆಗುತ್ತೆ, ಎಚ್ಚರಿಕೆ. ಇನ್ನು ಧನುಸು ರಾಶಿ, ಪಂಚಮದಲ್ಲಿರ್ತಕ್ಕಂಥ ಚಂದ್ರ ಬಹು ವಿಶೇಷವಾಗಿ ನಿಮಗೆ ಆತ ಲಾಭಾಧಿಪತಿ. ಸೊ ಮಕ್ಕಳ ಮೂಲಕ ಲಾಭನೂ ಬರುತ್ತೆ. ಸೊ ಯಾವುದೋ ಒಂದು ವ್ಯವಹಾರಗಳ ಮೂಲಕ ಕಳ್ಕೊಳ್ತಕ್ಕಂಥದ್ದು ಆಗುತ್ತೆ. ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥದ್ದು. ಉದ್ಯೋಗದಲ್ಲಿ ಇವತ್ತೇನಾದರೂ ತುಂಬ ಒತ್ತಡ, ಪ್ರಯಾಣಗಳಲ್ಲಿ ಯಾರ ಹತ್ರ ಆದರೂ ಕಿರಿಕಿರಿನೋ, ವಾಹನ ಒಂದು ರಿಪೇರಿ ಪ್ರಭಾವ ಆಗ್ತಕ್ಕಂಥದ್ದು ಆಗುತ್ತೆ. ಆದರೆ ಪ್ರೀತಿ ಪಾತ್ರರೊಬ್ಬರನ್ನ ಭೇಟಿಯಾಗ್ತಕ್ಕಂಥ ದಿನವೂ ಇರುತ್ತೆ. ಪ್ರೀತಿಗೇನೂ ಕೊರತೆ ಇಲ್ಲ. ಮಕರ ರಾಶಿಗೂ ಸುಯೋಗ, ಅಧಿಕಾರ, ಅಂತಸ್ತು, ಸ್ಟೇಟಸ್ಸು, ಪೊಸಿಷನ್ನು, ಉದ್ಯೋಗ, ವಿದ್ಯಾರ್ಥಿಗಳು, ಕುಟುಂಬ, ಕಲಾವಿದರು, ಸರ್ಕಾರಿ ಕೆಲಸ ಇವುಗಳಲ್ಲಿರ್ತಕ್ಕಂಥವ್ರಿಗೆ ಬಹುವಿಶೇಷ. ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಕಳ ಆಗಮನದ ಒಂದು ಸೂಚನೆ ಕೊಡ್ತಕ್ಕಂಥ ಒಂದು ದಿನ, ವಿಶೇಷ ಶುಭಕರವಾಗಿರ್ತಕ್ಕಂಥದ್ದಾದರೂ ಚಂದ್ರನ ಜೊತೆ ಕೇತು ಸೇರಿರೋದ್ರಿಂದ ತಾಯಿಗೇನಾದರೂ ದಿಢೀರ್ ಆರೋಗ್ಯ ಏರುಪೇರಿ, ಇಲ್ಲ ತಾಯಿ ಇದ್ರೂ ಕೂಡ ಅವ್ರ ಜೊತೆ ಏನಾದರೂ ಕಿರಿಕಿರಿ, ಬೇಸರ ಆಗ್ತಕ್ಕಂಥದ್ದು. ಕುಂಭರಾಶಿ, ವಿಶೇಷವಾಗಿ ಚಂದ್ರ 3ನೇ ಮನೆ, ಶುಕ್ರ ಲಗ್ನದಲ್ಲಿ, ಪ್ರೀತಿ, ಪ್ರೇಮ, ಒಡ ಹುಟ್ಟಿದವ್ರಿಗೋಸ್ಕರ ಖರ್ಚು. ಸಹೋದರಿ ಏನಾದರೂ ಇದ್ದರೆ ಅವ್ರಿಗೇನಾದರೂ ನೀವು ಕೊಡ್ತಕ್ಕಂಥದ್ದು, ಸಹಾಯ ಮಾಡೋದು, ಮದುವೆ ಮಾಡಿಸೋದು, ಕುಟುಂಬ ನೋಡೋದು ಅಂಥ ಒಂದು ಭಾಗ್ಯವಿದೆ. ಬಹುದೊಡ್ಡ ವಾಹನ ಕೊಂಡ್ಕೊಳ್ಳೋದು, ಭೂಮಿ ಕೊಂಡ್ಕೊಳ್ಳೋದು, ಮನೆ ಮಾಡ್ಕೊಳ್ಳೋದು ಇದಿದೆ. ಸಹೋದರಿಯ ಅತ್ತೆಗೇನಾದರೂ ಒಂದು ಸಮಸ್ಯೆ, ಶುಗರ್ ಪ್ರಾಬ್ಲಮ್ ಇದ್ದರೆ ವೇರಿಯೇಷನ್ ಆಗೋದು, ಸರ್ಜರಿ ಆಗೋದು, ನೀವು ಓಡೋಗೋದು, ಸಹಾಯ ಮಾಡ್ತಕ್ಕಂಥ ಒಂದು ಭಾವ. ಇನ್ನು ಮೀನರಾಶಿ, ಕುಟುಂಬ ಭಾವದಲ್ಲಿ ಶುಕ್ರ, ಕುಟುಂಬದಲ್ಲಿ ಅಂದರೆ ಧನಭಾವದಲ್ಲಿ ಶುಕ್ರ ಪ್ರಭಾವ. ಆ ಶುಕ್ರ 12, ಖರ್ಚು ವೆಚ್ಚ ಎರಡೂ ಇರುತ್ತೆ ಆನಂದಕ್ಕೋಸ್ಕರ. ಮನೆಯ ಸಂತಸದ ಒಂದು ವಾತಾವರಣ, ದೂರದ ಬಂಧು ಒಬ್ಬರ ಆಗಮನ, ಸ್ತ್ರೀಯೋರ್ವರ ಆಗಮನ, ವಿಶೇಷವಾದಂಥ ಅಡಿಗೆ ಮಾಡಿ ತಿನ್ನತಕ್ಕಂಥ ಒಂದು ಭಾವ. ಅಡಿಗೆ ಮಾಡಿ ವ್ಯಾಪಾರ ಮಾಡ್ತಿರ್ತಕ್ಕಂಥವ್ರು, ಮುಖ್ಯವಾಗಿ ಮನೆಯಲ್ಲೇ ಅಡಿಗೆ ಮಾಡಿ ಸಪ್ಲೈ ಮಾಡ್ತಿರ್ತಕ್ಕಂಥವ್ರು, ಮನೆಯಲ್ಲೇ ಒಂದು ಪುಟ್ಟದಾಗಿ ಒಂದು ಫ್ಯಾಕ್ಟ್ರಿ ಥರ, ಚಿಕ್ಕ ಒಂದು ಕಂಪ್ನಿ ಥರ ಈ ಒಂದು ಊಟ ಮಾಡೋದು, ಈ ಒಂದು ದೀಪಗಳು ಮಾಡ್ತಕ್ಕಂಥದ್ದು, ಕ್ಯಾಂಡಲ್ಸ್ ಮಾಡ್ತಕ್ಕಂಥದ್ದು, ಪುಟ್ಟದಾಗಿ ಏನಾದರೂ ಸೆಲ್ಫ್ ಎಂಪ್ಲಾಯ್ ಆಗಿರ್ತಕ್ಕಂಥವರಿಗೆ ವಿಶೇಷವಾದಂಥ ಅನುಕೂಲಕರವಾಗಿರ್ತಕ್ಕಂಥ ದಿನವಾಗಿರುತ್ತೆ. ಆದರೆ ವಿಪರೀತ ಬಳಲಿಕೆ ಆಗಿ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್ ಏನಾದರೂ ಆಗ್ಬೋದು. ನೀರು ತಗೋಬೇಕಾದ್ರೆ ಹೊರಗಡೆ ಎಚ್ಚರಿಕೆ, ಸ್ವಲ್ಪ ಬಿಸಿನೀರು ಕುಡಿಯೋದು ಒಳ್ಳೆಯದಾಗಲಿ. ಇವತ್ತು ಹೇಳಿ ಕೇಳಿ ಶನಿವಾರ ಅಪರೂಪದ ಅತಿಥಿಯಾಗಿ ಯಾರು ಬಂದಿದ್ದಾರೆ ತಮ್ಮೆಲ್ಲರಿಗೂ ತಿಳಿದೇ ಇದೆ. ಜೋಗಿ ಚಿತ್ರದ ಮುಖೇನ ಹೊಸ ಛಾಪನ್ನ ಮೂಡಿಸಿದಂತಹ ವಿಶಿಷ್ಟ ಶೈಲಿಯ ಗಾಯಕಿ ಅಂತಾನೆ ಹೆಸರು ಪಡೆದಿರುವಂತಹ ಜೋಗಿ ಸುನೀತಾ ಅವರು ನಮ್ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ. ನಮಸ್ತೆ ಸುನೀತಾ ಅವರೇ, ನಿಮ್ಗೆ ಪ್ರೀತಿಯ ಸ್ವಾಗತ ಓಂಕಾರ ಕಾರ್ಯಕ್ರಮಕ್ಕೆ. ನಮಸ್ಕಾರ ದಿವ್ಯಾ. ನಮಸ್ತೆ ಗುರುಜಿ. ನಮಸ್ತೆ ಶಂಕರ್. ಸುನೀತಾ ಅವರೇ, ತುಂಬಾ ಖುಷಿ ಅನಿಸ್ತಿದೆ ನೀವು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು. ಅದರಲ್ಲೂ ಹೇಳಿ ಕೇಳಿ ಜನಪದ ಶೈಲಿಗೆ ನಿಮ್ಮ ವಾಯ್ಸ್ ಹೇಳಿ ಮಾಡಿಸಿದಂಥದ್ದು. ಅದು ನಿಮ್ಮ ಎಂಟ್ರಿ, ತುಂಬಾ ಹಾಡುಗಳನ್ನ ಹಾಡಿದಿರ ಹಿಂದೆ ಕೂಡ. ಆದ್ರೆ ಜೋಗಿ ಚಿತ್ರ ನಿಮ್ಮ ಜೀವನದಲ್ಲಿ ಒಂದು ಹೊಸ ಮೈಲಿಗಲ್ಲನ್ನ ಬರೀತು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಅಲ್ವೇ? ಹಾಗಾಗಿ ನಿಮ್ ಹೆಸರು ಜೊತೆ ಜೋಗಿ ಸುನೀತಾ ಅಂತ ಅನ್ಕೊಂಡ್ಬಿಟ್ಟಿದೆ. ಇದು ಧಾರ್ಮಿಕ ಕಾರ್ಯಕ್ರಮ ಆದ್ರೂ ಕೂಡ ಗುರೂಜಿ ಅವ್ರ ಪರ್ಮಿಷನ್ ತಗೊಂಡು ಒಂದೆರಡು ಸಾಲು ಹಾಡ್ಬೇಕು, ಯಾಕಂದ್ರೆ ಜನಪ್ರಿಯ ಗೀತೆ. ಸುನೀತಾ ಅವರು ಅಂದ್ರೆ ಬಹುಶಃ ಕೆಲವರು ಕನ್ಫ್ಯೂಸ್ ಆಗ್ಬೋದು, ಯಾರದು ಅಂತ. ಜೋಗಿ ಸುನೀತಾ ಅಂದ್ರೆ ಎಲ್ರಿಗೂ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಹಾಗಾಗಿ ಒಂದೆರಡು ಸಾಲು ನಮ್ಗೋಸ್ಕರ. ಎಲ್ಲೋ ಜೋಗಪ್ಪ ನಿನ್ನ ರಮಾನ, ಎಲ್ಲೋ ಜೋಗಪ್ಪ ನಿನ್ ತಳುಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ, ಎಲ್ಲಿದ್ದಾರೇನೋ ನನ್ನ ಅರಮಾನೆ, ಯಾಕಿಂಗೆ ಹುಡುಕುತ್ತೆ ಸುಮ್ಮನೆ, ಎನಿಸ್ಯಾಂತ ಒಸಿ ಏಳಮ್ಮಿ, ಎನಿಸ್ಯಾಂತ ಒಸಿ ಏಳಮ್ಮಿ, ಐನೋರ ಅಟ್ಟಿ ಕರ್ಸಿ ನಿನ್ನೆಸ್ರ ಜಾತ್ಕ ಬರ್ಸಿ, ಹೊತ್ ನೋಡಿ ಕಾದು ಕುಂತ್ನಲ್ಲ, ಊರ್ ತುಂಬ ಚಪ್ರ ಹಾಕ್ಸಿ ಬಾಜಾ ಭಜಂತ್ರಿ ಬಾರ್ಸಿ, ಶಬರಿ ಕಾದಂಗೆ ಕದ್ದಲ್ಲೋ,
ಶಬರಿ ಕಾದಿದ್ದು ಶ್ರೀರಾಮನ್ ದರ್ಶನಕ್ಕಾಗಮ್ಮಿ, ನೀನು ಕಾಯೋದು ಯಾಕಂತ ಗೊತ್ತಾಗ್ಲಿಲ್ಲಮ್ಮಿ. ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿಂತಳುಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ಎಲ್ಲೋ ಜೋಗಪ್ಪ ನಿನ್ನ ರಮನೆ. ಎಲ್ಲೋ ಜೋಗಪ್ಪ ಅಂತ ನೀವು ಹಾಡ್ತಿದ್ರೆ ನಮ್ಗೆ ಎಲ್ಲೋ ಹೋದಂತ ಭಾವ ಆಗಿತ್ತು. ತುಂಬಾ ಖುಷಿ ಆಯ್ತು. ಈಗ ಗುರೂಜಿ ಅವರು ಏನ್ ಹೇಳ್ತಾರೆ ಕೇಳೋಣ. ನೋಡಿ, ಎಷ್ಟು ಒಂದು ವಿಶೇಷ ಅಂದ್ರೆ, ನಿಮ್ಮದು ಆರುದ್ರ ನಕ್ಷತ್ರ, ಶಂಕರಾಚಾರ್ಯರ ನಕ್ಷತ್ರ ಅಂತ ಹೇಳ್ತೀವಿ. ಹೇಗೆ ಶಂಕರಾಚಾರ್ಯರು ಶಿವನ ಪ್ರತಿರೂಪ ಅಂತಾರೋ, ತಂದೆ ಇಲ್ಲದೆ ಬೆಳೆದದ್ದು ತಾಯಿ ಹತ್ರ, ಮಾತೃವಿನ ಸಹಯೋಗದೊಂದಿಗೆ ನೀವು ಬೆಳಿಬೇಕು, ತಾಯಿಯ ಒಂದು ಒಲವು ಜಾಸ್ತಿ ಇರಬೇಕು ಅಂತ. ಆದರೆ ತಾಯಿಗಿಂತಲೂ ನಿಮ್ಗೆ ತುಂಬ ಇನ್ಫ್ಲುಯೆನ್ಸ್ ಮಾಡಿರ್ತಕ್ಕಂಥದ್ದು ತಂದೆಯೇ, ಆ ಸೂರ್ಯ ಉಚ್ಚ ಸ್ಥಾನ. ನೋಡಿ, ಹೆಣ್ಮಕ್ಳಿಗೆ ನಾ ಹಾಗಾಗಿ ಹೇಳ್ತಿರ್ತಾನೆ, ಇಟ್ಸ್ ವೆರಿ ರೇರ್ ಪ್ಲಾನೆಟ್ ಮೂಮೆಂಟ್ಸ್ ಅಂತ. ಸೂರ್ಯನೇನಾದರೂ ಉಚ್ಚನಾಗಿ ಬಂದರೆ ಅವರು ಫ್ಯಾಮಿಲಿ ಅಲ್ಲ, ಫ್ಯಾಮಿಲಿಗೋಸ್ಕರ ಹುಟ್ಟಿದ್ದಲ್ಲ, ಸಮಾಜ ಏನಾದರೂ ಒಂದು ಛಾತಿ ಇರುತ್ತೆ ಅವರಲ್ಲಿ, ಜನ್ಮತ ಬಿಸಿ ಆ ತಾಕತ್ತು ಅಂತ ಹೇಳ್ತೇವೆ. ಅಂಥ ಒಂದು ಜಾತಕ ನಿಮ್ಮದು. ಸೂರ್ಯ ಉಚ್ಚಸ್ಥಾನ ಮೇಷಲಗ್ನವಾಗಿ ಸೂರ್ಯ ಲಗ್ನದಲ್ಲಿ ಹುಟ್ಟಿರೋದಂದ್ರೆ ಭಾರಿ ಗಟ್ಟಿ. ಸಾಮಾನ್ಯವಾಗಿ ನೋಡಿ, ನಿಮಗೆ ಹೆಲ್ತ್ ಅಪ್ಸೆಟ್ ಅನ್ನೋದು ಏನೂ ಬರಲ್ಲ, ಮ್ಯಾಕ್ಸಿಮಮ್ ತಲೆನೋವು ಬರುತ್ತೆ, ಇಲ್ಲ ಅಂದರೆ ಹೊಟ್ಟೆ ನೋವು, ಫುಡ್ ಇನ್ಫೆಕ್ಷನ್ನು, ಸ್ಲೈಟ್ಲಿ ಸ್ಕಿನ್ ಅಲರ್ಜಿ, ಈ ಥರದ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಿರೋದು ಬಿಟ್ಟರೆ, ದೀರ್ಘಾವಧಿ ಸಮಸ್ಯೆಯಾಗಿ 15 ದಿನ 20 ದಿನ ಮಲಗಿದ್ನಪ್ಪ, ಆ ಜ್ವರ ಈ ಜ್ವರ ಅನ್ನತಕ್ಕಂಥದ್ದಿಲ್ಲ. ಇನ್ನೂ ಮ್ಯಾಕ್ಸಿಮಮ್ ಬಂತು ಅಂದರೆ ಓವರ್ ಹೀಟ್ ಪ್ರಾಬ್ಲಮ್, ಗುಡು 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 ಅಂತಕ್ಕಂಥದ್ದು ಏನಾದರೂ ಒಂದು ಸಮಸ್ಯೆ ಸೂರ್ಯಭಾವ ಅದು ಮಾಡ್ತಕ್ಕಂಥದ್ದು. ಇನ್ನೊಂದು ನೋಡಿ, ನಿಮಗೆ ನಾವು ಜ್ಯೋತಿಷಿ ಆಗಿರ್ಬೇಕಾದ್ರೆ ನನ್ನ ಗುರುಗಳು ಹೇಳ್ಕೊಡ್ತಾ ಇದ್ದಿದ್ದು, ಅವ್ರ ಕಣ್ಣನ್ನು ನೋಡು, ಆ ಕಣ್ಣಲ್ಲಿರೋ ಅಂದ ಎಲ್ಲಿ ಬರುತ್ತೆ, ಯಾವ ಗ್ರಹ ಕಾರಣ ಅಂತ. ನಿಮ್ಮದು ದೂರ ದೂರ ಯೋಗ ಅನ್ನತಕ್ಕಂಥದ್ದು ಒಂದಿದೆ. ಅಂದರೆ ಚಂದ್ರನಿಂದ 12ನೇ ಮನೆಯಲ್ಲಿ ಯಾವುದಾದ್ರೂ ಶುಭಗ್ರಹ ಬಂದರೆ ಆ ಹೆಣ್ಣು ಮಕ್ಕಳ ಕಣ್ಣು ನೋಡೋದೇ ಒಂದು ಅಂದ ಅಂತೆ. ನೀವೆಲ್ಲಾದರೂ ಹೋಗಿ ನೋಡಿ, ನಿಮ್ಮ ಕಣ್ಣನ್ನ ಎಲ್ಲರೂ ನೋಡ್ತಿರ್ತಾರೆ, ನಿಮಗೆ ಗೊತ್ತಿದೆಯೋ ಇಲ್ವೋ, ನಿಮ್ಮ ಕಣ್ಣಿನ ಮೇಲೆ ನಿಮಗೂ ಒಂಚೂರು ಹೆಮ್ಮೆ ಇರುತ್ತೆ. ಆ ಶುಕ್ರ ಪ್ರಭಾವ, ಆ ಶುಕ್ರ ಬೇರೆ ನಿಮಗೆ ಚಂದ್ರಭಾವ ನಕ್ಷತ್ರದಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಉಚ್ಚಸ್ಥನಾಗಿ ಕುಳಿತಿರ್ತಕ್ಕಂಥದ್ದು. ಅದಕ್ಕೆ ಈ ಕಲಾ ಮಾಧ್ಯಮ, ಈ ಚಂದ್ರ ಅಂದ್ರೇನೆ ಸಂಗೀತ, ಸರಸ್ವತಿಯ ಜಾತಕದಲ್ಲೂ ಕೂಡ ಆ ಒಂದು ಶುಕ್ರ ಉಚ್ಚಸ್ಥ ಸ್ವಕ್ಷೇತ್ರದಲ್ಲಿದ್ದದ್ದು ಅಂತ ಒಂದು ಮಾತು ಹೇಳ್ತೇವೆ. ನಿಮಗೂ ಅಂಥದ್ದೇ ಒಂದು ಭಾವ. ಆದರೆ ಎಲ್ಲಿ ನೋಡಿ, ನಿಮಗೆ ಸೂರ್ಯ ಉಚ್ಚಸ್ಥಾನ, ಚಂದ್ರ ಗುರು ಎರಡೂ ಸೇರಿದೆ. ಆದರೂ 27ನೇ ವಯಸ್ಸಿನವರೆಗೂ ನಿಮ್ಮಲ್ಲಿ ಏನೇ ತಾಕತ್ತಿದ್ದಿದ್ರು ಕೂಡ ಅದು ಕಾಣಿಸ್ಕೊಂಡಿರೋಲ್ಲ. ಖಂಡಿತ ಗುರುಜಿ, ತುಂಬಾ ಕಷ್ಟಪಟ್ಟಿರ್ತೀರಾ. ಹೌದು, ನಾನು ಈ ಪ್ಲೇಬ್ಯಾಕ್ಸ್ ಹಿನ್ನೆಲೆ ಗಾಯಕಿ ಅಂತ ಆಗಿದ್ದು ಒಂದು 6-7 ವರ್ಷದ ಹಿಂದೆ ಇರ್ಬೋದು ಅಷ್ಟೆ. ಅದಕ್ಕಿಂತ ಮುಂಚೆ ನಾನು ಬಾಲಕಲಾವಿದ ಅಪ್ಪನ ಜೊತೆ ಎಲ್ಲ ಹಾಡ್ತಾ ಇದ್ದೆ. ಬಟ್ ಫಿಲಮ್ ಫೀಲ್ಡಲ್ಲಿ ಆಸ್ ಅ ಕೋರಸ್ ಸಿಂಗರ್ ಆಗಿ ಎಂಟರ್ ಆಗಿದ್ದು ನಾನು. 4 ಜನದ ಜೊತೆ ಹಾಡಿ ಇದ ಕ್ಷೇತ್ರದಲ್ಲಿ ಬಂದೆ. ನಂತರ ಟ್ರ್ಯಾಕ್ ಅಂತ ಹಾಡಿ, ಎಷ್ಟೋ ಟ್ರ್ಯಾಕಿಗೆ ಅಂತ ಹಾಡಿದ್ದನ್ನೆಲ್ಲ ತೆಗೆದು ಮೇನ್ ಹಾಡಬೇಕು ಅಂತಾಗ ಅದನ್ನೆಲ್ಲ ಟ್ರ್ಯಾಕ್ ಮಾಡಿ ಅಳಿಸಿದ್ದು ಇದೆ. ಬಟ್ ನೀವು ಹೇಳ್ದಂಗೆ ಜೋಗಿ ನನಗೆ ಒಂದು ಮೈಲಿಗಲ್ಲನ್ನು ತಂದುಕೊಟ್ಟಂತಹ ಗೀತೆ. ನೋಡಿ, ಅದು ಕೂಡ ನಿಮ್ಮ ಒಂದು ಗುರು ಮಿಥುನ ರಾಶಿ 2002ರಲ್ಲಿ ಮಿಥುನ ರಾಶಿಯಲ್ಲೇ ಇದ್ದಂಥ ಗುರು ಆಗ ಒಂದು ಟರ್ನಿಂಗ್ ಪಾಯಿಂಟ್ಗೆ ತಗೊಬಂದಿದ್ದು. 2003ನಲ್ಲಿ ಬ್ಲಾಕ್ ಬಾಸ್ಟರ್ ಆಗಿತ್ತು. 2013ಗೆ ಅದೇ 12 ವರ್ಷದ ನಂತರ ಮತ್ತೆ ಗುರು ಮಿಥುನ ರಾಶಿಗೆ ಬಂದಿದೆ. ಸೊ ದ್ಯಾಟ್ ಮೀನ್ಸ್ ಅಗೇನ್ ಯು ಆರ್ ಗೋಯಿಂಗ್ ಟು ಕ್ರ್ಯಾಕ್ ಇಟ್. ಇದು 101%. ಆದರೂ ಲಗ್ನಾಧಿಪತಿ ನೀಚ ನಿಮ್ಮ ಜಾತಕದಲ್ಲಿ, ಅದೊಂದು ಸಣ್ಣ ಸೆಳೆತ. ಬೇರೆಯವರು ಹೇಳ್ಬೋದು ಇವತ್ತು ಸುನ್ನಿತಮ್ಮಗೇನಪ್ಪ ಅಂತ, ಆದರೆ ಇವತ್ತಿಗೂ ನಿಮಗೆ ತೃಪ್ತಿ ಇಲ್ಲ, ನಿಮ್ಮನ್ನು ಸರಿಯಾಗಿ ಬಳಸ್ಕೊಂಡಿಲ್ಲ ಅನ್ನತಕ್ಕಂಥ ಕೊರಗಿದೆ. ಯು ಗಾಟ್ ತುಂಬ ಬರೀ ಈ ಒಂದು ಓವರ್ ಪಿಚ್ ಹಾಡು ಅನ್ನತಕ್ಕಂಥದ್ದಲ್ಲಮ್ಮ, ಭಾವಗೀತೆಗಳಲ್ಲಿಯೂ ಕೂಡ ತುಂಬ ಭಾವವನ್ನು ತುಂಬಿಸಿ ಎದುರುಗಡೆಯ ವ್ಯಕ್ತಿಗಳನ್ನು ಬೇಕಾದ್ರೆ ಕಣ್ಣೀರು ಹಾಕಿಸ್ಕೊಳ್ರಿ. ಆ ಮಟ್ಟದ ಒಂದು ಸಂಗೀತದ ಒಂದು ಅಲೆ ನಿಮ್ಮಲ್ಲಿ ಇರತಕ್ಕಂಥದ್ದು. ಪಂಚಮ ಶನಿ ಇದ್ದರೆ ಅದು ಹನುಮಂತನಿಗೂ ಕೂಡ ಪಂಚಮ ಶನಿ. ಅದಕ್ಕೆ ಆತನಿಗೊಂದು ಶಾಪವೂ ಇತ್ತಂತೆ. ಬೇರೆಯವರು ಹೇಳೋವರೆಗೂ, ಬೇರೆಯವರು ಆತನ ಬಗ್ಗೆ ತೋರಿಸೋವರೆಗೂ ಆತನ ಒಂದು ಸಿದ್ಧಿ ಶಕ್ತಿ ಆತನಿಗೆ ಗೊತ್ತಿರಲಿಲ್ಲವಂತೆ. ನಿಮಗೂ ಹಾಗೆ ಯಾರಾದರೂ ಒಂದು
ಗಾಡ್ ಫಾದರ್ ಇಸ್ ರಿಕ್ವೈರ್ಡ್ ಅಂತ ಹೇಳಬಲ್ಲೆ. ಬಟ್ ನೋಬಡಿ ಇಸ್ ದರ್ ಗಾಡ್ ಫಾದರ್. ನಿಮಗೆ ಗಾಡ್ ಫಾದರ್ ಅಂತಿದ್ರೆ ಅದಿದ್ದಿದ್ರೆ ಅದು ಅಪ್ಪಾಜಿ. ಅವರು ಒಂದು ಒಲವು ಎಲ್ಲೋ ಅವರಲ್ಲಿ ಆ ಒಂದು ನಂಬಿಕೆ ಇತ್ತು, ನನ್ನ ಮಗಳು ಸಾಧಿಸ್ತಾಳೆ ಇದೆ ಅನ್ನತಕ್ಕದ್ದು ಖಂಡಿತ ಇದೆ. ಪಂಚಮ ಶನಿಗೆ ಒಂದು ಹೇಳಿರ್ತೇನೆ, ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ, ರೌರವ ನರಕವೇ. ನೇರವಾಗಿ ಹೇಳ್ತೇನೆ, ಮಾನಸಿಕವಾಗಿ ಅದು ಕೊಡೋಷ್ಟು ಏಟು ದಬ್ಬಳ ಅಲ್ಲ, ಹುಳಿಯಲ್ಲೂ ಒರೆಸ್ಕೊಬಿಟ್ಟಿರ್ತೀರ, ಅಷ್ಟು ಅವಮಾನ ಆಗಿರುತ್ತೆ. ನಿಮಗಿಂತಲೂ ಬೇರೆಯವರು ಜೂನಿಯರ್ ಆಗಿ ಬಂದಿರತಕ್ಕಂಥವ್ರನ್ನ ನಿಮ್ಮ ಮುಂದುಗಡೆಯೇ ಅವರ ಜೊತೆಯಲ್ಲಿ ಬೇರೆ ರೀತಿಯೆಲ್ಲ ಹಾರಿಸಿರ್ತಕ್ಕಂಥದ್ದು, ಬೇರೆ ಏನಕ್ಕೂ ಬಳಸ್ಕೊಂಡಿರ್ತಕ್ಕಂಥದ್ದು, ಒಂಥರ ನಿಮಗೆ ಏನಪ್ಪಾ ಇದು ಇಷ್ಟು ಕಷ್ಟಪಟ್ಟರು ಇವರಿಗೆ ನನ್ನಲ್ಲಿ ಇರ್ತಕ್ಕಂಥದ್ದು ಕಾಣಿಸ್ತಿಲ್ವ ಅಂತಕ್ಕಂಥದ್ದು ತುಂಬ ಕಣ್ಣೀರು ಹಾಕಿರ್ತೀರಾ. ಅವ್ರ ಮುಂದ್ಗಡೆ ಕಣ್ಣೀರು ಹಾಕಿರಲ್ಲ, ಅದೊಂದು ನಿಮಗೆ ದೇವ್ರು ಕೊಟ್ಟಿರ್ತಕ್ಕಂಥ ವರ. ಪಂಚಮ ಶನಿ ಒಳಗಡೆ ಅಳು ಜಾಸ್ತಿ, ಹೊರಗಡೆ ನಗು ಜಾಸ್ತಿ ಅಂತಕ್ಕಂಥದ್ದು. ಅಂಥ ಒಂದು ಭಾವ ನಿಮ್ಮ ಜಾತಕದಲ್ಲಿರ್ತಕ್ಕಂಥದ್ದು ತಾಯಿ ಚೆನ್ನಾಗಿದೆ. ಬಟ್ ಲಗ್ನಾಧಿಪತಿ ನೀಚ. ನೀಚ ಅಂದ್ರೆ ಇನ್ನೇನು ಅಲ್ಲ, ಹೋರಾಟ ಅವನೇ ಮಾಡಬೇಕು, ಅವನೇ ಓಡಬೇಕು, ಅವನೇ ಎಳಿಬೇಕು, ಅವನೇ ನಿಲ್ಲಬೇಕೇ ವಿನಃ ಅವ್ರಿಗೆ ಯಾರೂ ತಗೊಬಂದು ನಿಲ್ಲಿಸುವುದಿಲ್ಲ ಅನ್ನತಕ್ಕಂಥದ್ದು ಹೇಳ್ತೇವೆ. ಆದರೂ ಲಗ್ನ ಭಾವದಲ್ಲಿ ಉಚ್ಚಸ್ಥ ಸೂರ್ಯ ಅದೊಂದು ಸಾಕು ಬೆಳಗಲಿಕ್ಕೆ, ಅದು ಎಲ್ಲಿ ಹೋದ್ರೂ ಆಪೋಷಣ ತಗೋಬಿಡುತ್ತೆ ಅಂತ ಹೇಳ್ತೇವೆ. ಎರಡನೇದು ಇನ್ನೊಂದು ತಮಾಷೆ ಗೊತ್ತಿದೆ, ಪಂಚಮ ಶನಿಯಷ್ಟು ನೋವಿಲ್ಲ ಅಂತ ಹೇಳ್ತೇವೆ. ಆದರೆ ಅದೇನಾದ್ರೂ ಹಿಟ್ಟಾಯ್ತು ಅಂದ್ರೆ ಆಪೋಷಣವೇ, ಸಮುದ್ರವೇ ಅದು ನುಂಗಿ ಬಿಡುತ್ತೆ, ಎಲ್ಲವನ್ನು ಅರಗಿಸ್ಕೊಳ್ತಕ್ಕಂಥ ತಾಕತ್ತಿರುತ್ತೆ ಅನ್ನತಕ್ಕಂಥದ್ದು. ಅಂಥ ಒಂದು ಶಕ್ತಿ ನಿಮ್ಮಲ್ಲಿದೆ. ಆದರೆ ನಿಮ್ಮಲ್ಲಿ ಅತಿ ದೊಡ್ಡ ದೌರ್ಬಲ್ಯ, ನಿಮ್ಮ ಮೇಲೆಯೇ ನಿಮಗೆ ನಂಬಿಕೆ ಇಲ್ಲ. ಲೋ ಕಾನ್ಫಿಡೆನ್ಸ್. ಆಗುತ್ತಾ, ಸಾಧಿಸ್ತೀನ, ಹೆಸರು ಮಾಡ್ತೀನ. ನೋಡಿ, ಕೆಲವರು ಈ ಕಲಾ ಪ್ರಪಂಚಕ್ಕೆ ಬರ್ತಕ್ಕಂಥದ್ದು ತೃಪ್ತಿಗೋಸ್ಕರ, ತಮ್ಮ ಒಂದು ಪ್ರತಿಭೆಯನ್ನು ಇದು ಮಾಡಲಿಕ್ಕೆ. ಇನ್ನು ಕೆಲವರು ಹೆಸರಿಗೋಸ್ಕರ, ಇನ್ನು ಕೆಲವರು ದುಡ್ಡಿಗೋಸ್ಕರ, ಇನ್ನು ಕೆಲವರು ಟೈಮ್ ಪಾಸ್ಗೋಸ್ಕರ. ನೇರವಾಗಿ ಹೇಳ್ಬೇಕ್ರೆ ನೀವು ಬಂದಿರೋದು ನಿಮ್ಮ ಒಂದು ಆತ್ಮತೃಪ್ತಿಗೋಸ್ಕರ. ಎಲ್ಲೋ ಅದರಿಂದ ದುಡ್ಡು ಬಂತು, ಹೆಸರು ಬಂತು ಅನ್ನೋದಕ್ಕಿಂತ, ಅಮ್ಮ ನಿಮ್ಮ ಹಾಡು ತುಂಬ ಮಾಧುರವಾಗಿತ್ತು ಅಂತ ಯಾರಾದ್ರೂ ತುಂಬ ಆತ್ಮೀಯರು ಹೇಳಿದ್ರೆ ತಿಳೋಗ್ಬಿಟ್ಟಿರ್ತೀರ. 100% ಸತ್ಯ, ನಿಜ. ಅಂತ ಒಂದು ವಿಶೇಷ ನಿಮ್ಮ ಜಾತಕದಲ್ಲಿರ್ತಕ್ಕಂಥದ್ದು. ಸ್ವಲ್ಪ ಈ ಪೂರ್ಣ ಕಾಳ ಸರ್ಪ ದೋಷ ಬೇರೆ. ಸೊ ಅದೆಲ್ಲೋ ನಿಮ್ಮನ್ನ ಪ್ರತಿಯೊಂದು ಇನ್ನೇನು ಹತ್ತದೋ ಎಲ್ಲ ಸರಿಯಾಯಿತು ಅನ್ನೋಷ್ಟರಲ್ಲಿ ಒಂದು ಸಣ್ಣ ಸೆಳೆತ ಕೆಳಗಡೆ ಇಳ್ದಂಥ ಒಂದು ಭಾವ ಅನ್ನಿಸ್ತಾನೆ ಇರುತ್ತೆ. ಅದಕ್ಕೇನು ಮಾಡಬೇಕು ಅಂದರೆ ಏರು ಪೇರು ಇದ್ದಿದ್ದೆ. ಇಟ್ ಇಸ್ ನಾಟ್ ಸ್ಟಾಗ್ನೆಂಟ್, ನಿಂತು ನೀರಲ್ಲ. ಮೇಲಕ್ಕೆ ಹತ್ತಿತು, ಒಂದು ಹಾಡು ಹಿಟ್ಟಾಯ್ತಪ್ಪ, ಇನ್ನೇನು ಬಿಡು ಪೂರ್ತಿ ಬರುತ್ತೆ ಅಂದರೆ ಅಲ್ಲಿ ಏನೂ ಇರೋದಿಲ್ಲ ನಿಮಗೆ. ಅದು ಏನೂ ಇಲ್ವಲ್ಲ ಅನ್ನೋಷ್ಟರಲ್ಲೇ ನಿಮ್ಗೊಂದು ದಿಢೀರ್ ಅಂತ ಹೇಳ್ಬಿಟ್ಟು ಮತ್ತೊಂದು ಟ್ರೈನ್ ಬರ್ತಕ್ಕಂಥದ್ದು, ಒಂದು ಟ್ರಂಪ್ ಕಾರ್ಡ್ ಸಿಗ್ತಕ್ಕಂಥದ್ದು. ಆ ಒಂದು ಏರುಪೇರನ್ನು ತಡೀಲಿಕ್ಕೆ ನಿಮ್ಗೊಂದು ಪರಿಹಾರ ಹೇಳ್ಕೊಡ್ತೇನೆ. ಆಮೇಲೆ ಒಂದು ಪುಟ್ಟ ಒಂದು ವಿರಾಮದ ನಂತರ ಹೇಳ್ಕೊಡ್ತೇನೆ. ಖಂಡಿತ. ಗುರುಜಿ, ನೀವು ಹೇಳ್ತಿದ್ರಿ ಪರಿಹಾರವನ್ನ ತಿಳಿಸ್ತೀನಿ ಅಂತ. ಆದ್ರೆ ಅದಕ್ಕೂ ಮುನ್ನ ಕಾರ್ಯಕ್ರಮದ ನೀವು ಬಂದ ಪ್ರಾರಂಭದಲ್ಲಿ ಜೋಗಿ ಚಿತ್ರದ ಅದ್ಭುತವಾದ ಗೀತೆಯನ್ನ ಹಾಡಿದ್ರಿ. ಎಲ್ಲರಿಗೂ ಗೊತ್ತಿದೆ, ಒಂಥರ ಜೂನಿಯರ್ ಎಲ್ಲಾರ್ ಈಶ್ವರಿ ತರ ನೀವು ಬಹಳ ಅದ್ಭುತವಾಗಿ ಹಾಡ್ತೀರಾ, ಬಹಳ ಒಂದು ಕಂಚಿನ ಕಂಠವನ್ನ ಹೊಂದಿದ್ದೀರಾ ಅಂತ. ಆದ್ರೆ ಜೊತೆಗೆ ನೀವು ಭಕ್ತಿ ಗೀತೆಗಳನ್ನ ಕೂಡ ಅಷ್ಟೇ ಸೊಗಸಾಗಿ ಹಾಡ್ತೀರಾ ಅಂತ ಬಹುಶಃ ಎಲ್ರಿಗೂ ಗೊತ್ತಿರ್ಲಿಕ್ಕಿಲ್ಲ. ದಯಮಾಡಿ ಒಂದ್ ಯಾವ್ದಾರು, ಯಾಕಂದ್ರೆ ಇದು ನಮ್ಮ ಧಾರ್ಮಿಕ ಕಾರ್ಯಕ್ರಮ ಅಲ್ವೇ, ಒಂದ್ ಭಕ್ತಿ ಗೀತೆಯನ್ನ ಹಾಡ್ತೀರಾ? ನನಗೂ ಬಹಳ ಆಸೆ ಗುರುಜಿ ಮುಂದೆ ಒಂದು ಭಕ್ತಿ ಗೀತೆ ಹಾಡಬೇಕು ಅಂತ. ಖಂಡಿತ ಶಾರದಾಂಬೆ ಮೇಲೆ ಒಂದು ಹಾಡನ್ನು. ಖಂಡಿತ. ಶೃಂಗಪುರಾಧೀಶ್ವರಿ ಶಾರದೆ ಶುಭ ಮಂಗಳೇ ಸರ್ವಾಭೀಷ್ಟಪ್ರದೇ. ಶೃಂಗಪುರಾಧೀಶ್ವರಿ ಶಾರದೆ ಶುಭ ಮಂಗಳೇ ಸರ್ವಾಭೀಷ್ಟಪ್ರದೇ. ಶೃಂಗಪುರಾಧೀಶ್ವರಿ ಶಾರದೆ. ಕರುಣಿಸೆಮ್ಮ ಶ್ರುತಿಗತಿಗಳ ಮಾತೆ, ಕಮನೀಯ ಸಪ್ತ ಸ್ವರ ಸುಪೂಜಿತೆ. ಕರುಣಿಸೆಮ್ಮ ಶ್ರುತಿಗತಿಗಳ ಮಾತೆ, ಕಮನೀಯ ಸಪ್ತ ಸ್ವರ ಸುಪೂಜಿತೆ. ಕಾವ್ಯಗಾನ ಕಲಾ ಸ್ವರೂಪಿಣಿ, ಕಾವ್ಯಗಾನ ಕಲಾ ಸ್ವರೂಪಿಣಿ. ಕಾಮಿತದಾಯಿನಿ ಕಲ್ಯಾಣಿ ಜನನಿ, ಕಾಮಿತದಾಯಿನಿ ಕಲ್ಯಾಣಿ ಜನನಿ. ಶೃಂಗಪುರಾಧೀಶ್ವರಿ
ಶಾರದೆ ಶುಭಮಂಗಳೇ ಸರ್ವಾಭೀಷ್ಟಪ್ರದೇ ಶೃಂಗಪುರಾಧೀಶ್ವರಿ ಶಾರದೆ. ಒಂದಂತೂ ಇವತ್ತು ಖಂಡಿತವಾಗ್ಲೂ ಎಲ್ಲರಿಗೂ ಖಚಿತವಾಯ್ತು. ಏನಪ್ಪಾ ಅಂದ್ರೆ ತಾರ್ಕದಲ್ಲಿ ಹಾಡೋಕ್ಕೂ ಗೊತ್ತು, ಭಕ್ತಿ ಸಾರವನ್ನ ಇಷ್ಟು ಅನುಭವಿಸಿ ಹಾಡೋಕ್ಕೂ ಗೊತ್ತು ಸುನೀತಾ ಅವ್ರಿಗೆ ಅಂತ. ಗುರೂಜಿ ಅವರು ಪರಿಹಾರವನ್ನ ತಿಳಿಸ್ತೀನಿ ಅಂತ ಹೇಳ್ತಿದ್ರು. ನಿಮಗೆ ಒಂದು ಬಹುದೊಡ್ಡ ಕನಸಿದೆ, ಅದು ಪುಟ್ಟದೊಂದು ಗೂಡು ಕಟ್ಕೋಬೇಕು ಅನ್ನತಕ್ಕಂಥ ಆಸೆ. ಸುಮಾರು 3 ವರ್ಷಗಳಿಂದ ಶತಪ್ರಯತ್ನ ಮಾಡ್ತಿದ್ದೀರಾ. ಹೇಗಾದ್ರೂ ಸರಿಯ ಒಂದು ಪುಟ್ಟ ಗೂಡು, ನಾನು ನನ್ನ ಮನೆ ಅರಮನೆ, ಅದು ನಿಜ ಹೇಳಬೇಕು ಅಂದರೆ ಖಂಡಿತ ಆಗುತ್ತೆ. ಆ ಒಂದು ಕನಸು ಈ ವರ್ಷದಲ್ಲಿ ನೆರವೇರ್ತಕ್ಕಂಥ ಸಾಧ್ಯತೆಗಳು ತುಂಬ ಹೆಚ್ಚಿದೆ. ಅದರ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದು ಏನೂ ಪಡಬೇಡಿ. ಎರಡನೇದು ನಿಮಗೆ ನೋಡಿ, ಇನ್ನೊಂದು ಆರಿದ್ರ ನಕ್ಷತ್ರ ಅಲ್ವಾ, ಚಂದ್ರನ ಮುಂದ್ಗಡೆ ಕುಜ, ಕುಜನ ಮುಂದ್ಗಡೆ ಶನಿ, ಶನಿ ಮುಂದ್ಗಡೆ ರಾಹು. ಶತ್ರುಗಳು ಜಾಸ್ತಿ, ಹಿತಶತ್ರುಗಳು ಜಾಸ್ತಿ. ಅತಿ ಮುಖ್ಯವಾಗಿ ನೇರವಾಗಿ ಹೇಳ್ತೇನೆ, ನನ್ನದು ನೇರವಾದ ಮಾತು. ಜೊತೆಯಲ್ಲೇ ಇದ್ದು ಹಳ ತೊಡತಕ್ಕಂಥ ವ್ಯಕ್ತಿಗಳಿದ್ದಾರಮ್ಮ. ಸ್ವಲ್ಪ ಏನು ಮಾಡಿದ್ರು ಅದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಜನ್ಮತಃ ಕೆಲವು ನಾವು ಶತ್ರುಗಳನ್ನು, ಮಿತ್ರರನ್ನು ತೊಗೊಂಡು ಬಂದಿರ್ತೀವಂತೆ. ಆ ಒಂದು ಹೇಗೆ ಲಾಭ ತಗೊಬಂದಿರ್ತೋ ಒಂದು ನಷ್ಟ, ಹೇಗೆ ಸಂಪಾದನೆ ಇರುತ್ತೋ ಹಾಗೆ ಖರ್ಚು ಅಂತ. ನಿಮಗೊಂದು ಕನಸು ಇರುತ್ತೆ, ಸಾಕು ನನಗೆ ವಯಸ್ಸಾದ ಕಾಲದಲ್ಲಿ, ವಯಸ್ಸು ಅಂತಲ್ಲ, ಆಫ್ಟರ್ ಒಂದು 45-50 ಸಾಕು, ಎಲ್ಲಿವರೆಗೂ ಜನಗಳ ನಡುವೆ ನಾನು ಇರ್ತೇನೋ, ಅವ್ರಿಗೆ ಇಷ್ಟ ಆಗುತ್ತೋ ಅಲ್ಲಿವರೆಗೂ ಆಡಬೇಕು. ದುಡ್ಡು ಹೆಸರು ಅನ್ನೋದಕ್ಕಿಂತ ಜನಗಳನ್ನು ತೃಪ್ತಿಪಡಿಸ್ಬೇಕು ಅನ್ನತಕ್ಕಂಥ ಒಂದು ಭಾವ. ಅಲ್ಲಿವರೆಗೂ ಹಾಡಿ. ಎಲ್ಲಾದರೂ ಒಂದು ಪುಟ್ಟ ಹಳ್ಳಿ, ಅಲ್ಲಿ ಹೋಗ್ಬಿಟ್ಟು ಒಂದು ಪುಟ್ಟ ತೋಟದ ಮನೆ, ಆ ತೋಟದಲ್ಲಿ 1-2 ಹಸುವು, ಒಂದು ಪುಟ್ಟ ಗೂಡು, ನಿಮ್ಮ ಪಾಡಿಗೆ ಒಂದು ಪುಟ್ಟ ಶಿವಲಿಂಗ ಏನಾದರೂ ಇಟ್ಕೊಂಡು, ಇಲ್ಲ ಶಾರದಾದೇವಿ ಏನಾದರೂ ಇಟ್ಕೊಂಡು ಜಪ ತಪ, ಆ ಮಕ್ಕಳು ಅವ್ರ ಪಾಡಿಗೆ ಅವರಿರಲಿ, ನಾನು ನನ್ನ ಕುಟುಂಬ, ಮಕ್ಕಳು ಕೂಡ ಓದ್ತೀನಿ, ಸಿಟಿಲೇ ಇರ್ತೀನಿ ಅಂದ್ರೆ ನೋ ಪ್ರಾಬ್ಲಮ್, ಅವ್ರಿಗೆ ಎಲ್ಲಿ ತೃಪ್ತಿ ಇರುತ್ತೋ ಅಲ್ಲೇ ಇರಲಿ ಅನ್ನತಕ್ಕಂಥ ಒಂದು ಭಾವದಿಂದ ಇರತಕ್ಕಂಥ ಒಂದು ಆಸೆಯೂ ಇರುತ್ತೆ ನಿಮ್ಮಲ್ಲಿ. ಖಂಡಿತ ನೆರವೇರುತ್ತೆ. ಬಟ್ ಶುಕ್ರ ಪ್ರಭಾವ ಅಲ್ವಾ, ನೀವು ಎಷ್ಟೇ ವೈರಾಗ್ಯದಿಂದ ಓಡಿದ್ರು ಆ ಶುಕ್ರ ಬಿಡುವುದಿಲ್ಲ ನಿಮ್ಮನ್ನ. ಈ ಬಣ್ಣದ ಲೋಕಕ್ಕೆ ಸೆಳಿತಾನೇ ಇರ್ತಾನೆ, ಈ ಕಲಾ ಪ್ರಪಂಚಕ್ಕೆ. ಇದು ಹೆಸರು ಖ್ಯಾತಿ ಇದನ್ನು ಪಡೀತಕ್ಕಂಥ ಒಂದು ವಿಶೇಷವಾದಂಥ ಶನಿದಶ ನಿಮಗೀಗ. ಆ ಶನಿದಶೆಯಲ್ಲಿ ಈ ಒಂದು ಶುಕ್ರ ಭುಕ್ತಿ ಬಹು ವಿಶೇಷವಾಗಿ ನಡೀತಕ್ಕಂಥದ್ದಾಗುತ್ತೆ. 2015 ಆಗ ನಿಮಗೆ ವಿಶೇಷ ಹೆಸರು, ಖ್ಯಾತಿ, ಸುಖ್ಯಾತಿ ಇದೆಲ್ಲವನ್ನ ನೋಡ್ತಕ್ಕಂಥ ಒಂದು ಛಾಯೆ ನಮ್ಮ ಜಾತಕದಲ್ಲಿರ್ತಕ್ಕಂಥದ್ದು. ಎಷ್ಟೇ ಒಂದು ಇದಾದರೂ ನೋಡೋಕೆ ಧೈರ್ಯವಂತರಾಗಿ ಕಾಣಿಸಿದ್ರು ತುಂಬ ಪುಕ್ಕಲ್ರು ನೀವು. ನಿಮಗೆ ಮಾತ್ರ ದೇವ್ರು ಕೊಟ್ಟಿರ್ತಕ್ಕಂಥ ಒಂದು ಅದ್ಭುತವಾದಂಥ ವರ ಅಂತ ಹೇಳಿದ್ರೆ ಒಂದು ತಂದೆ, ಎರಡನೇದು ಬಿಟ್ಟರೆ ಲೈಫ್ ಪಾರ್ಟ್ನರ್. ತುಂಬ ಒಳ್ಳೆಯವರು, ತುಂಬ ಅಪರೂಪ ಇಷ್ಟೊಳ್ಳೆ ಗಂಡ ಸಿಗೋದು ಅನ್ನತಕ್ಕಂಥದ್ದು. ನಿಜವಾಗ್ಲೂ ಇವತ್ತೇನಾದರೂ ಒಂದು ಕಲಾವಿದರಿಗೆ ನಾನು ನೋಡಿದ ಹಾಗೆ ಒಳ್ಳೆ ಸಂಗಾತಿ ಸಿಗೋದು ತುಂಬ ಅಪರೂಪ. ಖಂಡಿತ ಗುರುಜಿ, ಹೌದು. ದುಡ್ಡಿರೋ ಗಂಡ ಸಿಗಬಹುದು, ಸ್ಮಾರ್ಟ್ ಗಂಡ ಸಿಗಬಹುದು, ಸ್ಮಾರ್ಟ್ ತುಂಬ ಜೀನಿಯಸ್ ಸಂಗಾತಿ ಸಿಗ್ಬೋದು. ಆದರೆ ಆ ಒಂದು ಆತ್ಮೀಯತೆಯಿಂದ ಅರ್ಥ ಮಾಡಿಕೊಂಡು ಒಂದು ಅದರಲ್ಲೂ ಹೊರಗಡೆ ಓಡಾಡೋದು ಜಾಸ್ತಿ, ನಿಮ್ಮ ಕೆಲಸ ಕಾರ್ಯ ಸುತ್ತಾಟ, 4-6 ಜನಗಳು ಸಭಿಕರು ಇದೆಲ್ಲವನ್ನು ನಿಭಾಯಿಸಿ ಬರಬೇಕು. ಒಂದು ಗಂಡು ಕಳಿಸೋಲ್ಲ ನಿಜ ಹೇಳಬೇಕು ಅಂದರೆ. ತನ್ನ ಹೆಂಡತಿ ಕಲಾವಿದೆ ಅಂದರೆ ಮದುವೆ ಅಂದರೆ ಅಲ್ಲಿಗೆ ಸ್ಟಾಪು. ನಿಜವಾಗ್ಲೂ ಹೇಳಬೇಕು ಅಂದರೆ ಮದುವೆಗೆ ಮೊದಲು ನಿಮಗೆ ಹೆಸರಿತ್ತು, ಮದುವೆ ನಂತರ ಪರಿಶ್ರಮ ಇರಬಹುದು. ಆದರೆ ಈ ಸಂಗಾತಿಯಿಂದ ಎಲ್ಲ ಮರ್ತು ಬಿಟ್ಟಿದ್ದೀರಾ. ನಿಮಗೆ ಎಲ್ಲವೂ ಇದೆ, ಆದರೆ ಒಂದು ಕೊರಗು ಕಾಡ್ತಿರುತ್ತೆ, ಅದು ದೈವ ಕ್ಷೇತ್ರಗಳನ್ನು ದರ್ಶನ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಈ ಕಾಶಿ, ರಾಮೇಶ್ವರ, ಮಾನಸ ಸರೋವರ ಎಲ್ಲೋ ಒಂದು ಆಸೆ. ಆಕಸ್ಮಿಕವಾಗಿಯೇ ನೀವು ದೇವರ ದರ್ಶನಗಳನ್ನು ಮಾಡ್ತೀರಿ. ನೀವು ಪ್ಲ್ಯಾನ್ ಮಾಡಿದ್ರೆ ಆಗೋದಿಲ್ಲ. ಕೊಲ್ಲೂರಿಗೆ ಹೋಗಬೇಕು, ಕಟೀಲ್ ಹೋಗಬೇಕು ಅನ್ನತಕ್ಕಂಥ ನೀವು ಅಂದುಕೊಂಡ ದಿನ ಹೋಗ್ಲಿಕ್ಕೆ ಆಗೋದಿಲ್ಲ. ದಿಢೀರಂತ ನೆನೆಸ್ಕೊಂಡ್ರೆ ಆಗತಕ್ಕಂಥದ್ದಿದೆ. ಅಂಥ ಒಂದು ವಿಶೇಷ ನಿಮ್ಮ ಜಾತಕಕ್ಕೆ ಪೂರ್ಣ ಮೋಕ್ಷ ಜಾತಕ. ಅದನ್ನು ನಾವು ಬಾಯಿ ಬಿಡಿಸಿ ಹೇಳೋದಿಲ್ಲ. ಕೆಲವೊಂದು ಮೋಕ್ಷ ಜಾತಕ ಅಂದರೆ ಎಲ್ಲವನ್ನ ಈ ಜನ್ಮದಲ್ಲೇ ಹೆಸರು, ಕೀರ್ತಿ, ಪ್ರಶಸ್ತಿ ಎಲ್ಲವನ್ನ ಪಡಿತೀರಾ. ಒಂದು ಸರ್ಕಾರದಿಂದ ಗೌರವ ಕೂಡ ಸಿಗ್ತಕ್ಕಂಥದ್ದಾಗುತ್ತೆ. ತುಂಬ ದೀರ್ಘಾವಧಿಯಾಗಿ ನೀವು ಕಲಾ ಪ್ರಪಂಚದಲ್ಲೇ ಇರ್ತೀರಾ, ಯೋಚನೆ ಮಾಡಬೇಡಿ. ಅಷ್ಟೇ ಸಾಕು. ಇರ್ತೀರಮ್ಮ. ಇದೆ
ಒಂದಂತೂ ಹೇಳಿರ್ತೀನಿ, ಯು ವಿಲ್ ನಾಟ್ ಬಿ ನಂಬರ್ 1 ನಾಟ್ ನಂಬರ್ 3 ಬಟ್ ನಂಬರ್ 2 ಅಂತೂ ಪಕ್ಕ. ನಿಮ್ಮ ಪಾಡಿಗೆ ಪಾಲಿಗೆ ಬಂದಿದ್ದ ಪಂಚಾಮೃತ ಅಂತ ಒಪ್ಕೊಳ್ತಕ್ಕಂಥದ್ದು ತುಂಬಾ ಅಪರೂಪ. ಕೆಲವರಿಗೆ ಸ್ವಲ್ಪ ಒಂದು ಹೆಸರು ಬಂದ್ಬಿಡ್ತು ಅಂತ ಹೇಳಿದ ತಕ್ಷಣ ಹಮ್ಮು ಬೆಮ್ಮು ಕೋಡು ಇದೆಲ್ಲ ಬಂದ್ಬಿಡುತ್ತೆ. ಪಂಚಮ ಶನಿ ಅಲ್ವಾ, ನಿಮ್ಗೆ ಎತ್ತರಕ್ಕೆ ಏರಿದಷ್ಟು ಭಯ ಜಾಸ್ತಿ. ಅಯ್ಯೋ ಉಳಿಸ್ಕೋತೀನ ನಾನು, ಏನಾದ್ರೂ ಕೆಟ್ಟೋಗ್ಬಿಡುತ್ತೆ ಹೆಸರು ಅನ್ನತಕ್ಕಂಥ ಆ ಭಯದಿಂದಲೇ ಇನ್ನಷ್ಟು ಕೆಳಗಡೆ ಇಳಿದು ಬಿಡುತ್ತೀರಾ. ಅಂತ ಒಂದು ಶಕ್ತಿ ಇದೆ ಈ ಜಾತಕಕ್ಕೆ, ಪಡಿತೀರಾ. ನಿಮಗೊಂದು ಪರಿಹಾರ ಹೇಳಿರ್ತಾನೆ. ಈ ರಾಹು ಕೇತು ನಡುವೆ ಈ ಎಲ್ಲಾ ಗ್ರಹಗಳು ಇರೋದ್ರಿಂದ ಕಾಳಹಸ್ತಿಗೆ ವರ್ಷಕ್ಕೊಮ್ಮೆ ಕುಟುಂಬ ಸಮೇತ ಹೋಗಿ ಆ ಒಂದು ಕಾಳಹಸ್ತೇಶ್ವರ ಜ್ಞಾನ ಪ್ರಸನ್ನಾಂಬಿಕೆ ಇವೆರಡನ್ನೂ ನೋಡಿ ಬನ್ನಿ. ಬುಧ ಬಂದು ಸ್ವಲ್ಪ ಮಾರಕ ಮೇಷ ಲಗ್ನಕ್ಕೆ. ಅವನು ಲಾಸ್ಟ್ ಡಿಗ್ರಿನಲ್ಲಿ ಕುಳಿತಿದ್ದಾನೆ. ಅದೊಂದು ರೀತಿ ಮೀನರಾಶಿಲೂ ಇದ್ದ ಹಾಗೆ ಮೇಷರಾಶಿಲೂ ಇದ್ದ ಹಾಗೆ. ಮೀನರಾಶಿಲಿದ್ರೆ ನೀಚ ಅಂದ್ರೆ ಕಲಾವಿದನಿಗೆ ಬುಧ ನೀಚ ಆಗಬಾರ್ದು. ಎಲ್ಲೋ ಹಿಂದ್ಗಡೆ ಹೆಸರು ಯಾರಿಗೋ ದುಡ್ಡು ಯಾರಿಗೋ ನಿಮ್ಮ ಹಿಂದ್ಗಡೆ ಎಷ್ಟೋ ಬಾರಿ ನೀವು ಹೇಳ್ಕೊಳಕ್ ಆಗೋದಿಲ್ಲ. ನಾನು ಮಾಡಬೇಕು ಅನ್ಕೊಳ್ಳೋದು ನಿಮ್ಮನ್ನ ಆ ಒಂದು ಹೇಳ್ಕೊಳಕ್ ಬಿಡೋದಿಲ್ಲ. ಆ ಬುಧ ನೀಚತ್ವಕ್ಕೂ ಮಧುರೆ ಮೀನಾಕ್ಷಿ ದೇವಸ್ಥಾನಕ್ಕೆ ಒಮ್ಮೆ ಹೋಗಿ ಬರ್ಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ತಂದೆಗೆ ಅಕ್ಕ ತಂಗಿ ಯಾರಾದ್ರೂ ಇದ್ರೆ ಅವ್ರು ಚೆನ್ನಾಗಿರೋಲ್ಲ, ನೆಮ್ಮದಿಯಾಗಿರೋಲ್ಲ. ಅವ್ರಿಗೆ ಏನಾದ್ರೂ ಒಂದು ಮಾಡ್ತೀರಿ, ಒಂದು ಸಿಹಿನೋ ಹಣ್ಣು ಸೀರೆನೋ ಬೆಳೆನೋ, ನಿಮ್ಮ ಗೆಲುವು ನೋಡಿ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಇದು ಮಾತು ನನ್ನದು. ಖಂಡಿತ ಚೆನ್ನಾಗಿರ್ತೀರ. ಆ ಬುಧ ಚೆನ್ನಾಗಿರ್ಬೇಕು ಅಂದ್ರೆ ಸೋದರತ್ತೆ ಚೆನ್ನಾಗಿರಬೇಕು ಅಂತ ಹೇಳ್ತೇವೆ. ಖಂಡಿತ ಆಗುತ್ತೆ. ಅವು ಕೈ ಹಿಡೀರಿ ಅಂತ ನಾನು ಏನೂ ಹೇಳೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ದಾನ ಅಂತ ಹೇಳ್ತೇವೆ. ನೀವು ಇದನ್ನ ಮಾಡಿ. ನಿಮ್ಗೆ ಇನ್ನೊಂದು ತುಂಬಾ ಆಸೆ, ಅನಾಥಾಶ್ರಮ ಈ ಭಿಕ್ಷುಕರ ಕಂಡು ತುಂಬಾ ನೋವು ಪಡ್ತೀರ. ವಯಸ್ಸಾದವರು ಅವ್ರ ಸೇವೆ ಮಾಡಬೇಕು ಅಂತ ಒಂದು ಆಸೆಯೂ ಕೂಡ ನಿಮ್ಮ ಜೀವನದಲ್ಲಿ ನಡೀತಕ್ಕಂಥದ್ದಾಗುತ್ತೆ. ಇನ್ನು ಮೂರನೇ ಸಕ್ಸಸ್ ನಿಮಗೆ ಸಿಗುತ್ತೆ. ಅದು ನೀವು ಟೀಚರ್ ಆಗ್ಬೇಕು ಅನ್ನೋದು ಜಾತಕದಲ್ಲಿದೆ. ನವಾಂಶದಲ್ಲಿ ಗುರು ಸ್ವಲ್ಪ ನೀಚ. ಅದಂದ್ರೆ ನಿಮ್ಮಿಂದ ಕಲಿತವರು ತುಂಬಾ ಜನ ಆಗ್ತಾರೆ, ಅವರ ಹೆಸರು ಮಾಡ್ತಾರೆ. ನಿಮ್ಮ ಮಕ್ಕಳಿಗಿಂತ ಅವರ ಹೆಸರು ಮಾಡ್ತಾರೆ. ಅದನ್ನ ನೋಡ್ತಾ ನೋಡ್ತಾ ನಿಮ್ಮ ಮಕ್ಕಳು ನಿಮಗಿಂತಲೂ ಅದ್ಭುತವಾದಂಥ ಜೀನಿಯಸ್. ಗಂಡು ಮಗುವಿಂದ ನೋವು ತಿನ್ನುವಿರಿ, ಹೆಣ್ಣು ಮಗುವಿಂದ ಹೆಸರು ಪಡೆಯುವಿರಿ. ಮೊದಲನೇ ಮಗು ಹೆಣ್ಣಾದ ಮೇಲೆ ನಿಮಗೆ ಅದೃಷ್ಟ ಆರಂಭ ಆಗಿರುತ್ತೆ. ಆ ಒಂದು ವಿಶೇಷ. ಚೆನ್ನಾಗಿರ್ತೀಯ ತಾಯಿ, ಏನು ಯೋಚನೆ ಮಾಡಬೇಡಿ, ಇಷ್ಟು ಭಾವುಕರಾಗಬೇಡಿ. ಇದೆ ನಿಮ್ಮ ತಂದೆ ಆಶೀರ್ವಾದವಿದೆ, ತಾಯಿ ಆಶೀರ್ವಾದವಿದೆ, ಚೆನ್ನಾಗಿರ್ತೀರ. ಸುನೀತಾ ಅವರೇ, ಹಾಗೆ ತುಂಬಾನೇ ಬಿಸಿ ಸ್ಕೆಡ್ಯೂಲ್ ಇರುತ್ತೆ ನಿಮ್ದು, ಆದ್ರೂ ಅದ್ರ ಮಧ್ಯ ರೆಕಾರ್ಡಿಂಗ್ಸ್ ಮಧ್ಯ ಕೂಡ ನಮ್ ಕಾರ್ಯಕ್ರಮ ನೋಡ್ತೀರಾ ನೀವು? ಖಂಡಿತ ನೋಡ್ತೀನಿ. ಎಸ್ಪೆಷಲಿ ಈ ಕಾರ್ಯಕ್ರಮದ ಬಗ್ಗೆ ನಂಗೆ ಗುರುಜಿ ಭವಿಷ್ಯಕ್ಕಿಂತ ಗುರುಜಿ ಕೆಲವೊಂದು ಪರಿಹಾರಗಳು ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಮೊನ್ನೆ ಈಗ ಗೋಪೂಜೆ ಬಗ್ಗೆ ಹೇಳ್ತಾ ಇದೀರಿ. ಎಷ್ಟು ಕಲ್ತ್ಕೊಂಡೆ ಅಂದ್ರೆ, ನಂಗೆ ಬಿಸಿ ಸ್ಕೆಡ್ಯೂಲ್ ಇದ್ರೆ ನಾನು 9 ಗಂಟೆಗೆ ಆನ್ ಮಾಡ್ತೀನಿ. ಆ ಕೆಲವೊಂದು ಇಂಪಾರ್ಟೆಂಟ್ ವಿಚಾರದ ಕೂತ್ಕೊಂಡು ಕೇಳಿದೀನಿ. ಮತ್ತೆ ಇನ್ನೊಂದು ಗುರುಜಿ ಮುದ್ರೆಗಳು ಹೇಳ್ಕೊಡ್ತಾರೆ. ಕೆಲವೊಂದು ಮುದ್ರೆ ನನ್ಗದು ಪರಿಹಾರನೂ ಆಗಿದೆ. ಮತ್ತೆ ಇನ್ನೊಂದು ಏನಂದ್ರೆ ಗುರುಜಿಯ ನಗುಮುಖ. ನಿಜವಾಗ್ಲೂ ಅದು ಅಮ್ಮ ಅನ್ನೋದು ಮತ್ತೆ ಮಾತುಗಳು ಹೇಳ್ಬೇಕಾರೆ ಆಯ್ತು. ಕೆಲವರು ತುಂಬಾ ಹತ್ಕೊಂಡು ನಾನು ಮೊನ್ನೆ ಸಂವಾದ ಅಂತ ನೋಡಿದೆ. ಹೌದು, ಅವ್ರಿಗೇನೋ ದೇವ್ರನ್ನ ನೋಡೊಂದು ಫೀಲ್ ಇವ್ರನ್ನ ನೋಡಿದ್ರೆ. ಅದೊಂಥರ ಅದು ಎಲ್ರನ್ನೂ ನೋಡಿದ್ರೆ ಅನ್ಸಲ್ಲ ಅದು. ಮತ್ತೆ ಇನ್ನು ಎಲ್ರನ್ನೂ ನೋಡಿದ್ರೆ ನಮಸ್ಕಾರ ಮಾಡ್ಬೇಕು. ಎಸ್ಪೆಷಲಿ ನಾನಂತೂ ತುಂಬಾನೇ ಸ್ಟ್ರೈಟ್ ಆಗಿ ಹೇಳ್ತೀನಿ, ನಂಗೆ ಹಂಗೆಲ್ಲ ನಮಸ್ಕಾರ ಮಾಡ್ಬೇಕು. ಬಟ್ ಈ ಒಂದು ಕಾರ್ಯಕ್ರಮಕ್ಕೆ ಕರೆ ಬಂದಾಗ ನಿಜವಾಗ್ಲೂ ನಂಗೆ ನನ್ನ ಫ್ಯೂಚರ್ಗೆ ನನ್ನದಲ್ಲ, ಬಟ್ ಗುರುಜಿ ನೋಡ್ಬೇಕು, ಅವ್ರ ಸಮ್ಮುಖದಲ್ಲಿ ಒಂದು ಹಾಡು ಹೇಳ್ಬೇಕು. ಮತ್ತೆ ಆ ಒಂದು ಕೆಲವೊಂದು ಪಾಸಿಟಿವ್ ಎನರ್ಜೀಸ್ ಬರುತ್ತೆ. ಹೌದು, ವೈಬ್ರೇಷನ್ಸ್. ಅದಕ್ಕೋಸ್ಕರನೂ ಬಂದೆ ನಾನು. ಖಂಡಿತ ತುಂಬಾ ಸಂತೋಷ ಆಯ್ತು. ನೀವು ಅಷ್ಟೇ ತುಂಬಾ ಚೆನ್ನಾಗಿ ನಿರೂಪಣೆ ಮಾಡ್ತೀರ. ಥ್ಯಾಂಕ್ ಯು ಸೋ ಮಚ್. ನಮ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ ತುಂಬಾ ಖುಷಿ ತಂತು. ಜೊತೆಗೆ ಹಾಡುಗಳನ್ನ ಹಾಡಿದ್ರಿ, ಅದು ತುಂಬಾನೇ ಖುಷಿ ತಂತು ಗುರುಜಿ. ಹಾಗಾಗಿ ನಿಮ್ಗೂ ಕೂಡ ಖುಷಿ ತಂದಿದೆ ಅಂತ ಅನ್ಕೊಂಡಿದೀನಿ. ಕೆಲವೊಂದು ಪರಿಹಾರಗಳನ್ನ ಕೂಡ ಗುರುಜಿ ನೀಡಿದ್ದಾರೆ. ಈಗ ಗುರುಜಿ ಅವ್ರ ಕಡೆಯಿಂದ ನಮ್ಮ ಜೀ ಕನ್ನಡ ವಾಹಿನಿಯ ಪರವಾಗಿ ಒಂದು ಕಿರು ಕಾಣಿಕೆಯನ್ನ ಸ್ವೀಕರಿಸಬೇಕು. ಖಂಡಿತ. ನಿಮ್ಮ ಮುಂದಿನ ಎಲ್ಲಾ ಪ್ರಾಜೆಕ್ಟ್ಗೂ ಒಳ್ಳೇದಾಗ್ಲಿ, ಶುಭವನ್ನ ಹಾರೈಸ್ತಾ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತುಂಬಾನೇ ಖುಷಿ ಆಯ್ತು ಅಂತ ಮತ್ತೊಮ್ಮೆ ಹೇಳ್ತೇನೆ. ಯಾಕಂದ್ರೆ ಅದು ಮನದಾಳದಿಂದ ಬರ್ತಾ ಇದೆ. ಧನ್ಯವಾದಗಳು ಸುನೀತಾ ಅವರೇ. ಧನ್ಯವಾದಗಳು ಗುರುಜಿ. ಇವತ್ತು ಸಾಕಷ್ಟು ಒಳ್ಳೆಯ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಯಾಕಂದ್ರೆ ಅದರಲ್ಲೂ ಬಹಳ ಅಪರೂಪವಾದ ಒಂದು ವಿಷಯವನ್ನ ತಿಳಿಸ್ಕೊಟ್ಟಿದ್ದೀರಾ. ಅಂಗೈಯಿನ ಅದೃಷ್ಟದಲ್ಲಿ ನಮ್ಮ ಸಂಗಾತಿಯರು ನಮ್ಮ ಕೈಯಲ್ಲೇ ಇದ್ದಾರೆ ಅಂತ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಒಳ್ಳೆಯ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು.
ವೀಕ್ಷಕರೇ, ಹೊರಡೋ ಹೊತ್ತಾಗ್ತಿದೆ. ಬಹುಶಃ ಜೋಗಿ ಸುನೀತಾ ಅವ್ರು ಬಂದ್ರು, ಜೋಶ್ಫುಲ್ ಆಗಿ ಹಾಡನ್ನ ಹಾಡಿದ್ರು. ನಿಮ್ಮೆಲ್ಲರಿಗೂ ಅದು ಖುಷಿ ತಂದಿದೆ ಅಂತ ಭಾವಿಸ್ತಾ ಮತ್ತೆ ನಿಮ್ಮ ಭೇಟಿ ಯಾವಾಗ? ಸೋಮವಾರದ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಅಲ್ವಾ? ಹೋಗ್ ಬರೋದಾ? ನಮಸ್ಕಾರ. ಓಂ ಬ್ರಹ್ಮಾನಂದ ಓಂಕಾರ